ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಸ್ನೇಹಿ ಪೊಲೀಸ್ ಠಾಣೆ ಎಂದೇ ಹೆಸರುವಾಸಿಯಾದ ಬಾಳೆಹೊನ್ನೂರು ಪೊಲೀಸ್ ಠಾಣೆ. ಬಾಳೆಹೊನ್ನೂರಿನಲ್ಲಿರುವ ಪೊಲೀಸ್ ಠಾಣೆ ಹೈಟೆಕ್ ಮಾದರಿ ಪೊಲೀಸ್ ಠಾಣೆ. ಈ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಮತ್ತು ಹೊರಭಾಗಗಳಲ್ಲಿ ಪಾರ್ಕ್ಗಳ ವ್ಯವಸ್ಥೆ ಮತ್ತು ಸೆಟಲ್ ಕೋರ್ಟ್ ಹಾಗೂ ಪೊಲೀಸ್ ಠಾಣೆಯ ಮುಂಭಾಗದ ಗೋಡೆಗಳಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸುವ ಚಿತ್ರ ಬಿಡಿಸಿ ಎಲ್ಲರ ಗಮನ ಸೆಳೆಯುವಂತ ಪೊಲೀಸ್ ಠಾಣೆಯಾಗಿದೆ. ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿಗಳು ಮತ್ತು ಠಾಣೆಯ ಸಿಬ್ಬಂದಿಗಳು ದೂರುದಾರರು ಬಂದಾಗ ಯಾವ ಥರ ಅವರಿಗೆ ಸ್ಪಂದಿಸಬೇಕು ಎನ್ನುವ ಬಗ್ಗೆ ಅರಿವು ಮೂಡಿಸುವ ಸಿಬ್ಬಂದಿಗಳು. ಬಾಳೆಹೊನ್ನೂರು ಗ್ರಾಮದ ಜನರು ನಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ನೂತನವಾಗಿ ಬಂದಂತಹ PSI ರವೀಶ್ ರವರು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡುವ ವ್ಯಕ್ತಿ. ನಮ್ಮ ಬಾಳೆಹೊನ್ನೂರು ಟ್ರಾಫಿಕ್ ವ್ಯವಸ್ಥೆಯಲ್ಲಿ ತುಂಬಾನೇ ಬದಲಾವಣೆ ತಂದಿದ್ದಾರೆ. ಇವರ ಕಾನೂನು ವ್ಯವಸ್ಥೆಗೆ ಜನರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂಥ ಅಧಿಕಾರಿಗಳು ನಮ್ಮ ಬಾಳೆಹೊನ್ನೂರಿಗೆ ಬಂದಿದ್ದು ನಮ್ಮೆಲ್ಲರ ಪುಣ್ಯ ಎಂದು ಬಾಳೆಹೊನ್ನೂರು ಗ್ರಾಮದ ಜನರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆಯ ಮಾದರಿಗೆ ಎಲ್ಲ ಭಾಗದ ಪೊಲೀಸ್ ಠಾಣೆಗಳು ಇದೇ ಥರ ಆಗಬೇಕು ಎನ್ನುವುದು ಜನರ ಆಸೆ. ಈ ಪೊಲೀಸ್ ಠಾಣೆಯಲ್ಲಿ ದೂರುದಾರರು ಹೋದಾಗ ಯಾವ ಥರ ಸಿಬ್ಬಂದಿಗಳು ಶಿಸ್ತುಬದ್ಧವಾಗಿ ದೂರನ್ನು ದಾಖಲಿಸಿಕೊಳ್ಳುತ್ತಾರೆ ಎನ್ನುವ ಒಂದು ದೃಶ್ಯ ಕೂಡ ನೋಡಬಹುದು. ಬಾಳೆಹೊನ್ನೂರು ಪೊಲೀಸ್ ಠಾಣೆ ಈ ಮಾದರಿ ಆಗಬೇಕಾದರೂ ಇದಕ್ಕೆಲ್ಲ ಮಾರ್ಗದರ್ಶನ ನೀಡಿದ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SP ವಿಕ್ರಮ್ ಅಮಟೇರವರು ಮತ್ತು ಕೊಪ್ಪ ವಿಭಾಗದ DYSP ಬಾಲಾಜಿ ಸಿಂಗ್ ಮತ್ತು ಪೊಲೀಸ್ ಠಾಣಾಧಿಕಾರಿಗಳಾದ PSI ರವೀಶ್ ಹಾಗೂ ಠಾಣೆಯ ಸಿಬ್ಬಂದಿಗಳು ಮತ್ತು ಬಾಳೆಹೊನ್ನೂರು ಗ್ರಾಮದ ಜನರ ಸಹಕಾರ ನೀಡಿದ್ದಾರೆ. ಹಾಗೂ ಶೃಂಗೇರಿ ಕ್ಷೇತ್ರದ ಶಾಸಕರು ಕೂಡ ಬಾಳೆಹೊನ್ನೂರು ಜನಸ್ನೇಹಿ ಪೊಲೀಸ್ ಠಾಣೆಗೆ ಜೀಪನ್ನು ಕೂಡ ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಇತರ ಕೆಲಸಗಳಿಗೆ ಸಹಕಾರಗಳನ್ನು ನೀಡುತ್ತಾ ಬಂದಿದ್ದಾರೆ. ಇವರಿಗೆ ಬಾಳೆಹೊನ್ನೂರು ಜನರು ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಬಾಳೆಹೊನ್ನೂರು ಪೊಲೀಸ್ ಠಾಣಾಧಿಕಾರಿಗಳು ಪ್ರತಿ ಹಬ್ಬದ ಸಂದರ್ಭದಲ್ಲಿ ಠಾಣೆಯ ಸಿಬ್ಬಂದಿಗಳಿಗೆ ಬಾಗಿನ ಕೊಡುವುದು, ಇನ್ನು ಬಟ್ಟೆ, ಇನ್ನು ಇತರ ವಸ್ತುಗಳನ್ನು ನೀಡುವ PSI ರವೀಶ್ ರವರು ಠಾಣೆಗೆ ಬಂದ ದೂರುದಾರರಿಗೆ ನೀಡುವ ಮೊದಲ ಆದ್ಯತೆ ಕುಡಿಯುವುದಕ್ಕೆ ನೀರು ಮತ್ತು ಕಾಫಿ, ಟೀ ಕೊಡುವ ಮೂಲಕ ಬಾಳೆಹೊನ್ನೂರು ಪೊಲೀಸ್ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವರ ಒಳ್ಳೆಯ ಕೆಲಸಕ್ಕೆ ಗ್ರಾಮದ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಾಳೆಹೊನ್ನೂರು ಪೊಲೀಸ್ ಠಾಣಾಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವ ಜನರು ಬಾಳೆಹೊನ್ನೂರು ಜನಸ್ನೇಹಿ ಪೊಲೀಸ್ ಠಾಣೆ ಬಗ್ಗೆ ನಮ್ಮ ನ್ಯೂಸ್ ಕರ್ನಾಟಕದ ಗ್ರೌಂಡ್ ರಿಪೋರ್ಟ್. ಬಾಳೆಹೊನ್ನೂರು ಗ್ರಾಮದ ಜನರು ಏನೆಲ್ಲ ಹೇಳಿದ್ದಾರೆ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಪೊಲೀಸ್ ಠಾಣೆಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನಾವು ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ NR ತಾಲೂಕಿನ ಬಾಳೆಹೊನ್ನೂರು ಗ್ರಾಮಕ್ಕೆ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಇಲ್ಲಿನ ಒಂದು ಪೊಲೀಸ್ ಠಾಣೆ ಯಾವ ತರ ಇದೆ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಆಗ್ತದೆ. ಎಲ್ಲರೂ ಅಷ್ಟೇ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಲ್ಲಂದೂರು ಸ್ಟೇಷನ್ ಬಿಟ್ರೆ ನಮ್ಮ ಬಾಳೆಹೊನ್ನೂರು ಸ್ಟೇಷನ್ ಅಂತಾನೆ ಒಳ್ಳೆ ಉತ್ತಮ ಠಾಣೆ ಅಂತಾನೆ ಹೇಳಿದ್ದಾರೆ. ಬಟ್ ಇಲ್ಲಿನ ಜನರ ಹತ್ರ ಒಂದು ಮಾಹಿತಿ ತಗೊಂಡಾಗ ಈ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಬಗ್ಗೆ ತುಂಬಾ ಒಳ್ಳೆಯ ಉತ್ತಮವಾದ ಒಂದು ಮಾತುಗಳನ್ನು ಜನರಿಂದ ಬರ್ತಾ ಇದೆ. ನಾವು ಇವತ್ತು ಈ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಯಾವ ತರ ಇದೆ, ಯಾವ ಹೈಟೆಕ್ ತರ ಇದೆ, ಇದು ಪೊಲೀಸ್ ಠಾಣೆನೇ ಅಥವಾ ನಮಗೆ ಗೊಂದಲ ಆಗ್ತಾ ಇದೆ ಇದು ಪೊಲೀಸ್ ಠಾಣೆ ಹೌದಾ ಅಲ್ವಾ ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಾಗ ಪೊಲೀಸ್ ಠಾಣಾ ಅಧಿಕಾರಿಗಾಗಲಿ ಸಿಬ್ಬಂದಿಗಳಾಗಲಿ ಯಾವ ತರ ಒಂದು ಜನರ ಜೊತೆ ಯಾವ ತರ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವು ನೋಡ್ಬೋದು, ಒಳ ಭಾಗಕ್ಕೆ ಹೋದಾಗ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲೇ ಒಬ್ರು ಕೂತಿರ್ತಾರೆ. ಅವರ ಯಾರಾದ್ರೂ ಒಬ್ರು ದೂರುದಾರರು ಬಂದ್ರೆ ಅವ್ರನ್ನ ಯಾವ ತರ ಮಾತಾಡಿಸ್ಬೇಕು, ಕೂರಿಸಿ ಅವರಿಗೆ ನೀರು ಏನಾದರೂ ಕುಡಿಯೋಕೆ ಏನಾದ್ರು ಬೇಕಾ ಎಲ್ಲ ಕೇಳಿಕೊಂಡು ಇಂಥ ಒಂದು ವ್ಯವಸ್ಥೆಯ ಮಟ್ಟದಲ್ಲಿರುವ ಒಂದು ಪೊಲೀಸ್ ಠಾಣೆ ಅಂತಲೇ ಹೇಳ್ಬೋದು. ಇವತ್ತು ನಾವು ಬಾಳೆಹೊನ್ನೂರು ಠಾಣೆ ಎದುರುಗಡೆನೇ ಇದ್ದೀವಿ. ಬನ್ನಿ, ಈಗ ಠಾಣೆಯ ಯಾವ ಥರ ಇದೆ, ಆ ಸುತ್ತಮುತ್ತ ಯಾವ ಥರ ಇದೆ ನೋಡ್ಬೋದು ನೀವು. ಉದಾಹರಣೆಗೆ CCTV ಕೂಡ ಇಲ್ಲೇ ಇದೆ. ಮತ್ತು ನಮ್ಮ ಸೈಬರ್ ಅಪರಾಧಕ್ಕೆ ಒಳಗಾಗಿದ್ದ ತಕ್ಷಣವೇ ಕರೆ ಮಾಡಿ ಅಂತ ಅಂದರೆ 1930 24x7 ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಒಂದು ಗೋಡೆ ಬದಿಯಲ್ಲಿ ಕೂಡ ಅವರು ಒಂದು ಚಿತ್ರವನ್ನು ಬಿಡಿಸಿ ಎಲ್ಲರಿಗೂ ಜನರಿಗೂ ಅದು ಮುಟ್ಟೋ ತರ, ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಾಗಬೇಕು, ಕೆಲವರಿಗೆ ಗೊತ್ತಿರಲ್ಲ, ಆ ತರ ಒಂದು ಚಿತ್ರವನ್ನು ಬಿಡಿಸಿ ಎಲ್ಲರಿಗೂ
ಮನಮುಟ್ಟುವಂತ ಮಾಡಿದ್ದಾರೆ ಈ ಠಾಣಾಧಿಕಾರಿಗಳು ರವೀಶ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಲ್ಲಂದೂರು ಪೊಲೀಸ್ ಠಾಣೆ ಮೊದಲ ಒಂದು ಠಾಣೆ ಅಂತಾನೆ ಹೇಳ್ಬೋದು. ಉತ್ತಮ ರೀತಿಯಲ್ಲಿ ಮಾಡಿ ಬಂದವರು. ಈಗ ಬಾಳೆಹೊನ್ನೂರು ಗ್ರಾಮದ ಪೊಲೀಸ್ ಠಾಣೆ ಯಾವ ತರ ಇದೆ ಅಂತ ಹೇಳಿ ನಾವು ನಿಮ್ಗೆ ತೋರಿಸ್ತೀವಿ, ಬನ್ನಿ. ಈಗ ನೀವೇ ನೋಡ್ಬೋದು, ಇಲ್ಲಿಗೊಂದು ದೇವರ ಒಂದು ಗುಡಿ ತರನೇ ಒಂದು ಮಾಡ್ಕೊಂಡಿದ್ದಾರೆ. ಅದು ಇನ್ನೂ ರೆಡಿ ಆಗ್ತಾ ಇದೆ, ಬಟ್ ಅದು ಇನ್ನೂ ಸ್ವಲ್ಪ ಕೆಲಸಗಳು ತುಂಬಾ ಪೆಂಡಿಂಗ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವು ಹಂತದ ಮಾಡ್ತಾ ಇದ್ದಾವೆ. ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿನ ಸ್ಟೇಷನ್ ನೋಡಿದ್ರೆ. ಮೊದಲಿಗೆ ನೋಡ್ಬೋದು, ಸ್ಟೇಷನ್ ಮುಂಭಾಗದಲ್ಲಿ ಇದೀವಿ. ಇಲ್ಲಿ ಮೊದಲ ಒಂದು ಯಾರಾದ್ರೂ ದೂರುದಾರರು ಬಂದಾಗ ಇಲ್ಲಿ ಕೂರಿಸಿ ಅವ್ರಿಗೆ ಏನೆಲ್ಲ ಬೇಕು ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಕುಡಿಯಕ್ಕೆ ನೀರು, ಪ್ರತಿಯೊಂದು ತಾಳ್ಮೆಯಿಂದ ಮಾತಾಡೋ ಅಂತ ಒಂದು ಸಿಬ್ಬಂದಿಗಳ. ಅದೇ ರೀತಿ ನಮ್ಮ ಒಳಭಾಗದಲ್ಲಿ ಹೋದಾಗ ಬನ್ನಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ. ನೋಡ್ಬೋದು ಒಳಗಡೆ ದೂರುದಾರರು ಯಾವ ತರ ಬಂದು ಕೂತಿದ್ದಾರೆ, ಅವರನ್ನು ಯಾವ ತರ ಅಧಿಕಾರಿಗಳು ಸ್ಪಂದಿಸ್ತಾರೆ ಅಂತ ಹೇಳಿ ನೀವೇ ನೋಡ್ಬೋದು. ಆಗ ಇಲ್ಲಿ ಯಾರೇ ಕಂಪ್ಲೇಂಟ್ ದೂರುದಾರರು ಬಂದಾಗ ಇದೇ ಚೇಂಬರ್ ಅಲ್ಲಿ ಕೂರಿಸಿ ಅವರಿಗೆ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಂದು ದೂರನ್ನು ಅವರು ಕೂಡ ಜನರ ಜೊತೆ ಸಮಾಧಾನವಾಗಿ ಒಳ್ಳೆ ಜನಸ್ನೇಹಿ ಪೊಲೀಸ್ ಠಾಣೆ ಅಂತಾನೆ ಹೇಳ್ಬೋದು. ಬಟ್ ಯಾವ ತರ ಇದ್ ಮಾಡ್ತಾರೆ ನೀವೇ ಕಣ್ಣಾರ್ ನೋಡ್ಬೋದು. ಅದೇ ರೀತಿ ನಮ್ಮ ಒಳಭಾಗದಲ್ಲೂ ಅಷ್ಟೇ ಎಷ್ಟು ಪೊಲೀಸ್ ಠಾಣೆ ಯಾವ ತರ ಇದೆ ಅಂತ ಹೇಳಿದ್ರೆ ಆಗ ನೋಡ್ಬೋದು. ಇದು ಸೆಲ್ಲು ಯಾವ ತರ ಇದ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಕೂರ್ಲಿಕ್ಕೆ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿ ಸಭೆ ಮಾಡ್ಲಿಕ್ಕೆ ಚೇರಿನ ವ್ಯವಸ್ಥೆ ಆಗ್ಲಿ ಪ್ರತಿಯೊಂದು ಅಷ್ಟೇ ಒಳ್ಳೆ ರೀತಿಯಲ್ಲಿ ಒಂದು ಮಾಡ್ಕೊಂಡು ಬಂದಂತ ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೂಡ ಒಳ್ಳೆ ಸಹಕಾರದಿಂದ. ಮತ್ತೆ ಈ ಬಾಳೆಹೊನ್ನೂರು ಪೊಲೀಸ್ ಇದು ಠಾಣಾ ವ್ಯಾಪ್ತಿ ಬರುವ ಜನರು ಕೂಡ ತುಂಬಾ ಸಪೋರ್ಟ್ ಆಗಿ ಇದನ್ನು ನಡ್ಸ್ಕೊಂಡು ಬಂದಂತ ಒಂದು ಠಾಣೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ಇದು ಆಫೀಸ್ ರೂಮು, ಅಂದ್ರೆ ರೈಟ್ರು ಅಂತ ಹೇಳ್ತಾರೆ ಇಲ್ಲಿ. ಬಟ್ ಇಲ್ಲಿ ಕಂಪ್ಯೂಟರ್ ವರ್ಕ್ ಪ್ರತಿಯೊಂದನ್ನು ಅಷ್ಟೇ ಇಲ್ಲಿ ಮಾಡುವಂತ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ PSI ರವೀಶ್ ಅವರ ಆಫೀಸು ಒಳಗಡೆ ಬನ್ನಿ ಯಾವ ತರ ಇದೆ ಅಂತ ಹೇಳಿದ್ರೆ ಒಳ್ಳೆ ಹೈಟೆಕ್ ತರ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸ್ಟೇಷನ್ ಆಫೀಸ್ ಒಳಗಡೆ ಯಾವ ತರ ಇದೆ ಅಂತ ನಮ್ಗೆ ಒಂದು ತುಂಬಾ ಖುಷಿ ಆಗ್ತಿದೆ. ನೋಡ್ಬೋದು CCTV ಅಲ್ಲಿ ಇಡೀ ಟೌನ್ ಇಂದೆಲ್ಲ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿದ್ರೆ. ಮತ್ತೆ ನಮ್ಮ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಬರುವಂತ ಪ್ರದೇಶ ನಕ್ಷೆ ಕೂಡ ಇಲ್ಲಿದೆ, ಠಾಣಾ ವ್ಯಾಪ್ತಿ ಬರೋದು. ಮತ್ತೆ ಸತ್ಯಮೇವ ಜಯತೆ ಅದ್ರದ್ದು, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜದ್ದು ಕೂಡ ಇದ್ ಮಾಡಿದ್ದಾರೆ. ಮತ್ತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಂದ್ರೆ ಪ್ರತಿಯೊಂದು ಪ್ರವಾಸಿ ತಾಣಗಳ ಒಂದು ಚಿತ್ರವನ್ನು ಕೂಡ ಬಿಡಿಸುವಂತ ಒಂದು ಕೆಲಸ ಕೂಡ ಮಾಡಿದ್ದಾರೆ. ನೋಡ್ಬೋದು ಯಾವ ತರ ಇದೆ ಅಂತೇಳಿ. ಶೃಂಗೇರಿ, ಕುದುರೆಮುಖ ಆಗ್ಲಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಪ್ರತಿಯೊಂದು ಕಾಫಿ ತೋಟದ್ದು ಅದು ಪ್ರತಿಯೊಂದು ಚಿತ್ರ ಕೂಡ ಮಾಡ್ಕೊಂಡ್ ಬಂದಂತ ನಮ್ಮ ಠಾಣಾಧಿಕಾರಿಗಳು. ಬನ್ನಿ ಇದೇ ತರ ಇನ್ನು ಹೊರಗಡೆ ಯಾವ ತರ ಒಂದು ಕ್ರೀಡಾಂಗಣಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ, ಒಂದು ಪಾರ್ಕ್ ಕೂಡ ಮಾಡ್ಕೊಂಡಿದ್ದಾರೆ. ಯಾವ ಪಾರ್ಕ್ ಯಾವ ತರ ಇದೆ ಅಂತ ಹೇಳಿದ್ರೆ ಯಾವ ತರ ನೋಡಿ, ಪ್ರತಿಯೊಂದು ಹೂವಿನ ಗಿಡ ಆಗ್ಲಿ, ಬಂದಂತ ಒಬ್ರು ದೂರುದಾರರು ಅಷ್ಟೇ ಇಲ್ಲಿ ಬಂದಾಗ ಒಳಗಡೆ ಎಲ್ಲ ಬಂದು ಹೋಗ್ತಾರೆ. ಯಾರು ಹೋಗುದು ಬೇಡ ಅಂತ ಹೇಳೋದಿಲ್ಲ. ಠಾಣಾಧಿಕಾರಿಗಳು ಅಷ್ಟು ಒಂದು ಸ್ಪಂದಿಸ್ತಾರೆ. ಸಿಬ್ಬಂದಿಗಳು ಕೂಡ ಅಷ್ಟೇ ಬಂದ ಒಂದು ದೂರುದಾರರಿಗೆ ಯಾವ ತರ ಒಂದು ಟ್ರೀಟ್ ಮಾಡ್ಬೇಕು ಅಂತ ಹೇಳಿ ನೀವು ನೋಡ್ಬೋದು. ನೋಡಿ ಇದೇ ತರ ಸುತ್ತ ಆಗ್ಲಿ ಪ್ರತಿಯೊಂದೂ ಅಷ್ಟೇ ಪ್ರತಿಯೊಂದು. ಮತ್ತೆ ಧ್ವಜದ ಕಟ್ಟೆ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೇನೆ ಮತ್ತೆ ಮೇಲ್ಗಡೆ ಅದು ಶಟ್ಲ್ ಆಟ ಆಡ್ಲಿಕ್ಕೆ ಕೋರ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದು ನೋಡಬಹುದು ಯಾವ ತರ ಇದೆ ಅಂತ ಹೇಳಿ. ಇದೇ ತರ ಎಲ್ಲಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಗಳು ಕೂಡ ಇದೇ ತರ ಇದೇ ಮಾದರಿ ಆದ್ರೆ ಒಳ್ಳೇದು ಅಂತ ಇಲ್ಲಿನ ಜನರ ಒಂದು ಆಸೆ ಕೂಡ. ನೋಡ್ಬೋದು ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಇದು ಧ್ವಜದ ಕಟ್ಟೆ ಅಂತ ಹೇಳಿ ಇಲ್ಲಿ ಫ್ಲಾಗ್ ಎಲ್ಲ ಆರಿಸೋ ಒಂದು ವ್ಯವಸ್ಥೆ ಮಾಡಿದ್ರು. ಯಾವ ತರ ಮಾಡಿದ್ರೆ ಟೈಲ್ಸ್ ಎಲ್ಲ ಹಾಕೊಂಡು ಕೆಳಗಡೆ ಇಂಟರ್ಲಾಕ್ ಕೂಡ ಹಾಕೊಂಡಿದ್ದಾರೆ. ಅದೇ ರೀತಿ ನೀವು ಮೇಲ್ಭಾಗದಲ್ಲಿ ನೋಡಕ್ ಹೋದ್ರೆ ಬನ್ನಿ, ಮೇಲ್ಭಾಗದಲ್ಲಿ ಕೋರ್ಟ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಯಾವ ತರ ಇದೆ ಅಂತ. ಮತ್ತೆ ಬೈಕ್ಗಳಿಗೆ ವ್ಯವಸ್ಥೆ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ.
ಮತ್ತೆ ಯಾರಾದ್ರೂ ಒಂದು ಬೈಕ್ಗಳು ಆಗ್ಲಿ ವಾಹನಗಳು ನಿಲ್ಲಿಸ್ಲಿಕ್ಕೂ ಅಷ್ಟೇ ಸುತ್ತ ಕೂಡ ಒಂದು ಚಂದವಾದ ಒಂದು ಗ್ರೌಂಡ್ ತರ ಮಾಡ್ಕೊಂಡು ಅದರಲ್ಲಿ ಎಲ್ಲದೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬನ್ನಿ ನಾವು ಮೇಲ್ಭಾಗಕ್ಕೆ ಹೋಗೋಣ. ಅಂತ ಒಂದು ದೃಶ್ಯ ಕೂಡ ನೀವು ಆ ಚೇರ್ ಹಾಕೊಂಡಿದ್ದಾರೆ. ಮತ್ತೆ ಲೈಟಿಂಗ್ ವ್ಯವಸ್ಥೆ ನೋಡ್ಬೋದು. ಪ್ರತಿಯೊಂದೂ ಅಷ್ಟೇ ಒಂದು ಕೋರ್ಟ್ ಯಾವ ತರ ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲೂ ಇದೇ ತರ ಮಾದರಿ ಆಗ್ಲಿ ಸ್ಟೇಷನ್ ಅಂತೇಳಿ ನಾವು ಖುಷಿಯಿಂದ ವ್ಯಕ್ತಪಡಿಸ್ತೀವಿ. ಈ ಪೊಲೀಸ್ ವ್ಯವಸ್ಥೆ ಎಲ್ಲಾ ಭಾಗದಲ್ಲೂ ಇರ್ಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ನಮ್ಮ ನ್ಯೂಸ್ ಕರ್ನಾಟಕಕ್ಕಂತೂ ನಾವು ವರದಿ ಮಾಡ್ಬೇಕಂತ ತುಂಬಾ ದಿನಗಳಿಂದ ನಾವು ಕಾಯ್ತಾ ಇದೀವಿ. ಇವತ್ತು ಅದು ಕೂಡಿ ಬಂದಿದೆ. ಯಾಕಂತ ಹೇಳಿದ್ರೆ ಬಾಳೆಹೊನ್ನೂರು ನಾನು ಒಂದ್ಸಲ ವಿಸಿಟ್ ಮಾಡಿ ಆ ಸ್ಟೇಷನ್ ಬಗ್ಗೆ ಒಂದು ವರದಿ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಪಟ್ಟಿದ್ದೆ. ಬಟ್ ಅವರು ಠಾಣಾಧಿಕಾರಿಗಳ ಹತ್ರನೂ ಮಾಹಿತಿ ಕೇಳಿದೀನಿ, ನಮ್ಮ ಕೊಪ್ಪ ವಿಭಾಗದ DSP ಅವ್ರ ಹತ್ರನೂ ಮಾಹಿತಿ ಕೇಳಿದೀನಿ. ಆಯ್ತು, ನೀವು ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಜನರಿಗೆ ನಾವು ದಯವಿಟ್ಟು ಹೇಳ್ತಾ ಇದೀವಿ, ಏನೇ ಒಂದು ದೂರು ಕೊಡೋದಾದ್ರೂ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮ್ಮ ಏನಿದೆ ಅದನ್ನು ನಿಮ್ಮ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಹತ್ರ ಹೇಳ್ಕೊಂಡ್ರೆ ಅವರು ಅದಕ್ಕೆ ಸ್ಪಂದಿಸ್ತಾರೆ. ಅದೇ ಬಿಟ್ಟು ನಾವು ಯಾರ್ದೋ ಒಂದು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಏನೂ ಬಗೆಹರಿಸೋದಿಲ್ಲ. ಬಟ್ ನೀವು ಡೈರೆಕ್ಟ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಅಲ್ಲ ಠಾಣಲ್ಲಿ ಯಾರು ಅದು ಇನ್ಚಾರ್ಜ್ ಇದ್ದಾರೆ ಅವರನ್ನೇ ಡೈರೆಕ್ಟ್ ಆಗಿ ಭೇಟಿ ಮಾಡಿದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಬಟ್ ಯಾರೇ ಅಷ್ಟೇ ನಮ್ಮ ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಉತ್ತಮವಾದ ಒಂದು ಭರವಸೆನೂ ಇದೆ. ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಂತ ಒಂದು ಪೊಲೀಸ್ ವ್ಯವಸ್ಥೆ ಇದು. ಯಾಕಂದ್ರೆ ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಉತ್ತಮ ಪೊಲೀಸ್ ಠಾಣೆ ಅಂತಾನೆ ಹೇಳ್ಬೋದು. ಹೈಟೆಕ್ ಪೊಲೀಸ್ ಸ್ಟೇಷನ್ ನಮಗಂತೂ ತುಂಬಾ ಖುಷಿಯಾಗಿದೆ. ಇಲ್ಲಿನ ಬಾಳೆಹೊನ್ನೂರು ಗ್ರಾಮದ ಜನರು ಕೂಡ ತುಂಬಾ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ಠಾಣಾಧಿಕಾರಿಗಳು ನಮ್ಮ ಬಾಳೆಹೊನ್ನೂರಲ್ಲ ಪ್ರತಿಯೊಂದು ಸ್ಟೇಷನ್ಗಳು ಕೂಡ ಇರಲೇಬೇಕು ಅಂತ ಹೇಳಿ ನಮ್ಮ ಮಾಧ್ಯಮದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ನೀವು ಈ ನಮ್ಮ ಬಾಳೆಹೊನ್ನೂರಿನ ಪೊಲೀಸ್ ಸ್ಟೇಷನ್ ಬಗ್ಗೆ ನಮ್ಮ ಹತ್ರ ಕೇಳಿದ್ರಲ್ಲ, ತುಂಬಾ ಖುಷಿ ಆಗ್ತಿದೆ. ನಿಮಗೂ ಧನ್ಯವಾದಗಳು ಹೇಳ್ತೀವಿ ಅಂತ ಹೇಳಿ ನೋಡೋಣ. ನಮ್ಮ ಠಾಣಾಧಿಕಾರಿಗಳು ಕೂಡ ಇದ್ದಾರೆ. ನಾವು ಅವ್ರ ಹತ್ರ ಮಾತಾಡ್ಲಿಲ್ಲ, ನೋಡ್ಬೇಕು ಅವ್ರ ಹತ್ರ ಖುದ್ದಾಗಿ ನಾನು ಯಾವ ತರ ಮಾಡ್ಕೊಂಡು ಬಂದಂತ ನಿಮಗೆ ಯಾರು ಇದಕ್ಕೆಲ್ಲ ಸಹಕಾರ ನೀಡಿದ್ದಾರೆ ಎಲ್ಲ ಕೇಳುವ. ಬನ್ನಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಇತ್ತೀಚೆಗೆ ಅದು ಸ್ವಲ್ಪ ರಿನೋವೇಷನ್ ಮಾಡಿ ಅಲ್ಲಿ ಇರ್ತಕ್ಕಂಥ ಲೋಕಲ್ ಬಾಡಿ ಅವರ ಸಹಾಯದೊಂದಿಗೆ ಕೆಲವೊಬ್ಬರು ಡೋನರ್ಸ್ಗಳ ಸಹಾಯದೊಂದಿಗೆ ಅದನ್ನು ನಮ್ಮ ಅಲ್ಲಿರ್ತಕ್ಕಂಥ PSI ರವೀಶ್ರವರು ಅದಕ್ಕೆ ಬೇರೆ ಥರ ಒಂದು ರೂಪ ಕೊಟ್ಟಿದ್ದಾರೆ. ಜನಸ್ನೇಹಿ ಪೊಲೀಸ್ ಅನ್ನೋ ಥರ ಅದನ್ನು ರೂಪ ಕೊಟ್ಟು ಅಲ್ಲಿ ವುಮನ್ ಹೆಲ್ಪ್ ಡೆಸ್ಕು, ಚಿಲ್ಡ್ರನ್ ಹೆಲ್ಪ್ ಡೆಸ್ಕು, ಮತ್ತು ಮಕ್ಕಳಿಗೆ ಯಾರಾದರೂ ಹೆಣ್ಮಕ್ಳು ಮತ್ತು ಮಕ್ಕಳು ಬಂದಾಗ ಅವರಿಗೆ ವಿಶ್ರಮಿಸಲಿಕ್ಕೆ ಒಂದು ಉದ್ಯಾನವನ, ಈ ಥರ ಎಲ್ಲ ಮಾಡಿದ್ದಾರೆ. ಅದು ಬಹಳ ಚೆನ್ನಾಗಿ ಬಂದಿದೆ. ಸಾರ್ವಜನಿಕರು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಜನಸ್ನೇಹಿ ಪೊಲೀಸ್ ಆಗಿ ಸಮುದಾಯದತ್ತ ಏನು ಪೊಲೀಸ್ ಅಂತ ನಾವೇನು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಅಂತಹ ಒಂದು ಇದರಲ್ಲಿ ಅದು ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಪೊಲೀಸ್ ಠಾಣೆ ಎದುರುಗಡೆ ಅದು ಮೇನ್ ರೋಡ್ ಇರೋದ್ರಿಂದ ಅಲ್ಲಿನೂ ಸಹಿತ ಒಂದು ಟ್ರಾಫಿಕ್ ಅರೇಂಜ್ಮೆಂಟ್ಸನ್ನು ಸಹಿತ ಮಾಡಿದ್ದಾರೆ. ಪೊಲೀಸ್ ಠಾಣೆ ಗೋಡೆಗಳ ಮೇಲೆ ಈ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಕೆಲವೊಂದು ಕಾಮನ್ ಆಗಿರ್ತಕ್ಕಂಥ ಅಪರಾಧ ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಚಾರಗಳನ್ನು ಅದರಲ್ಲಿ ಪೇಂಟಿಂಗನ್ನು ಮಾಡಿಸಿ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸೊ ಇದರಿಂದ ಅದು ಆ ಸ್ಟೇಷನ್ ಸ್ವಲ್ಪ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಆಗಿ ಒಂದು ಬರ್ತಾ ಇದೆ. ಅದು ಲೋಕಲ್ ಜನನೂ ಅದಕ್ಕೆ ಭಾಳ ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದಿನ ದಿನಗಳಲ್ಲಿಯೂ ಸಹಿತ ನಾವು ಎಲ್ಲ ಪೊಲೀಸ್ ಠಾಣೆಗಳು ಒಂದು ಜನಸ್ನೇಹಿ ಪೊಲೀಸ್ ಠಾಣೆಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಲೋಕಸ್ಪಂದನ ಅಂತೇಳಿ ಒಂದು ಕಾರ್ಯಕ್ರಮ, ಅದು ಒಂದು QR ಕೋಡನ್ನು ನಾವು ಅಲ್ಲಿ ಇಟ್ಟಿದ್ದೀವಿ. ಸೊ ಯಾವುದೇ ಪೊಲೀಸ್ ಸ್ಟೇಷನಿಗೆ ಅವರು ಹೋದರೆ ಅಲ್ಲಿ ಒಂದು ನಮ್ಮದು ವಿಸಿಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಕಂಪ್ಯೂಟ್ರಲ್ಲಿ ಅವ್ರದ್ದು ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೋತಾರೆ. ಅದಾದಮೇಲೆ ಅವ್ರದ್ದು ಕೆಲಸ ಎಲ್ಲ ಮುಗಿದ ಮೇಲೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಲ್ಲೋ, ಅವ್ರಿಗೆ ಚೆನ್ನಾಗಿ ಸ್ಟೇಷನ್ನಲ್ಲಿ ಸ್ಪಂದಿಸಿದಾರೋ ಇಲ್ಲೋ, ಏನಾದರೂ ಅವರಿಗೆ ತೊಂದರೆ ಏನಾರು ಆಯಿತಾ ಪೊಲೀಸ್ ಸ್ಟೇಷನ್ನಲ್ಲಿ ಅಂತಕ್ಕಂಥದ್ರ ಬಗ್ಗೆ ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತೇನೆ. ಅದಕ್ಕೆ ನಾವು ಲೋಕಸ್ಪಂದನ ಅಂತೇಳಿ ಅದು 2023 ಅದು ಜಾರಿಯಲ್ಲಿದೆ.
ಸುಮಾರು ಜನ ಅದನ್ನು ಫೀಡ್ಬ್ಯಾಕನ್ನು ಕೊಡ್ತಾ ಇಲ್ಲ. ಅವರು ಫೀಡ್ಬ್ಯಾಕನ್ನು ಕೊಟ್ಟರೆ ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ರೀತಿಯ ವರ್ತನೆ ಮಾಡ್ತಾ ಇದ್ದಾರೆ ಪೊಲೀಸರು ಜನರ ಜೊತೆ, ಯಾವ ಥರ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಸಿಗುತ್ತೆ. ಅದು ಅವರು ಫೀಡ್ಬ್ಯಾಕ್ ಕೊಟ್ಟಿದೆ ಆದಲ್ಲಿ ಅದು ಡೈರೆಕ್ಟಾಗಿ ನಮ್ಮ DPOದಲ್ಲಿ, ನಮ್ಮ ಪೊಲೀಸ್ SP ಕಚೇರಿಯಲ್ಲಿನೇ ಆ ಫೀಡ್ಬ್ಯಾಕನ್ನು ನಾವು ಅನಲೈಸ್ ಮಾಡಿ ಅದರಲ್ಲಿ ಸ್ಟಾರ್ ಸಿಸ್ಟಮು ಹಾಕ್ಕೊಂಡಿದ್ದೀವಿ. 5 ಸ್ಟಾರ್, 4 ಸ್ಟಾರ್, 3 ಸ್ಟಾರ್, 2 ಸ್ಟಾರ್, 1 ಸ್ಟಾರ್ ಅಂತೇಳಿ ಯಾವ ಪೊಲೀಸ್ ಠಾಣೆಯದ ಸ್ಟಾರ್ಗಳು 2 ಅಥವಾ 2ಕ್ಕಿಂತ ಕಡಿಮೆ ಸ್ಟಾರ್ಗಳು ಇರ್ತವೆ ಅಂತಹ ಪೊಲೀಸ್ ಠಾಣೆಗಳಲ್ಲಿ ಯಾವ ವಿಚಾರಕ್ಕೋಸ್ಕರ ಅದು ಆಗಿದೆ ಅಂತಕ್ಕಂಥದ್ದು ವಿಚಾರನ ತಿಳ್ಕೊಂಡ್ಬಿಟ್ಟು ಅರ್ಜಿದಾರರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಿ ಅಲ್ಲಿ ಏನು ತಪ್ಪಾಗಿದೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ನಮ್ಮವ್ರು ಏನಾದರೂ ತಪ್ಪನ್ನು ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಲೋಕಸ್ಪಂದನ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಅವರ ಒಂದು ಠಾಣೆಗೆ ಹೋದಾಗ ಅವ್ರದ್ದು ಯಾವ ಥರ ಒಂದು ಪ್ರತಿಕ್ರಿಯೆ ಇತ್ತು, ಅವ್ರಿಗೆ ಯಾವ ಥರ ಅವ್ರ ಜೊತೆ ವರ್ತನೆ ಇತ್ತು ಅಂತಕ್ಕಂಥದ್ರ ಬಗ್ಗೆ, ಮತ್ತು ಕೆಲಸಗಳು ಆಗ್ತಾ ಇದ್ದಾವಿಲ್ಲ ಅಂತಕ್ಕಂಥದ್ರ ಬಗ್ಗೆ ಅವರು ಫೀಡ್ಬ್ಯಾಕನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೇನೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 30 ಪೊಲೀಸ್ ಠಾಣೆಗಳಲ್ಲಿಯೂ ಸಹಿತ ಈ ಲೋಕಸ್ಪಂದನ QR ಕೋಡನ್ನು ನಾವು ಅಳವಡಿಸಿದ್ದೀವಿ. ಅದರಲ್ಲಿ ಬಾಳೆಹೊನ್ನೂರಲ್ಲಿಯೂ ಅಳವಡಿಸಿದ್ದೀವಿ. ಬಾಳೆಹೊನ್ನೂರಲ್ಲಿ ತುಂಬ ಚೆನ್ನಾಗಿ ಜನರು ಫೀಡ್ಬ್ಯಾಕನ್ನು ಕೊಡ್ತಾ ಇದೆ. ಅದೇ ಥರ ಜಿಲ್ಲೆಯಾದ್ಯಂತ ಎಲ್ಲ ಠಾಣೆಗಳಲ್ಲಿ ಅವ್ರು ಫೀಡ್ಬ್ಯಾಕನ್ನು ಕೊಟ್ಟಿದ್ದೆ. ಆದರೆ ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಜನರ ಸೇವೆಗೋಸ್ಕರ ಪೊಲೀಸ್ ಸೇವೆಯನ್ನು ಒದಗಿಸಲಿಕ್ಕೆ ಯಾವ ಥರ ನಾವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ಆ ಬೇಸಿಸ್ ಮೇಲೆ, ಆ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಹೆಚ್ಚಿನ ಒಂದು ನಿಗಾ ವಹಿಸಿ ಒಳ್ಳೆಯ ರೀತಿಯ ಒಂದು ಜನಸ್ನೇಹಿ ಪೊಲೀಸರನ್ನಾಗಿ ಕಾರ್ಯಕ್ರಮಗಳನ್ನು, ಸೇವೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಬಾಳೆಹೊನ್ನೂರು ಪೊಲೀಸ್ ಸ್ಟೇಷನ್ ಬಗ್ಗೆ ಅನಿಸಿಕೆ ಯಾವ ತರ ಇತ್ತು, ಮೊದಲು ಹೆಂಗಿತ್ತು, ಈಗ ಹೆಂಗಾಗಿದೆ? ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಬಾಳೆಹೊನ್ನೂರು ಒಂದು 5 ವರ್ಷದ ಹಿಂದೆ ಬಾಳೆಹೊನ್ನೂರು ಸ್ಟೇಷನ್ಗೂ ಇವಾಗಿರೋ ಒಂದು ಸ್ಟೇಷನ್ ಬದಲಾವಣೆಗೂ ತುಂಬಾ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ರವಿಕುಮಾರ್ ಸರ್ ಬಂದು ಈಗ ಸ್ವಲ್ಪ ವರ್ಷಗಳಾಯ್ತು. ಬದಲಾವಣೆ ಅಂತ ಹೇಳಿದ್ರೆ ಈಗ ಒಂದು ಗಂಧದ ಗುಡಿ ಇದ್ದಂಗ ಅದು ನಮ್ಮ ಸ್ಟೇಷನ್. ಹೇಳ್ಬೇಕಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಈಗ ಒಬ್ರು ಕೈದಿಗಳಾಗ್ಲಿ, ಒಬ್ರು ಅಪರಾಧಿಗಳು ಸ್ಟೇಷನ್ಗೆ ಹೋಗಕ್ಕೆ ಭಯ ಪಡ್ತಾರೆ. ಆದ್ರೆ ಈ ಒಂದು ಸ್ಥಳಕ್ಕೆ ಮೇಲೆ ಹೋಗ್ಬೇಕಾದ್ರೆ ನಮ್ಗೆ ಆ ಒಂದು ಮನ್ಸಿಗೆ ಅನ್ಸಲ್ಲ. ಏನು ಇದು ಒಂದು ಇದು ಸ್ಟೇಷನ್ ಅಂತ ನಮ್ಗೆ ಅನ್ಸಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಒಳಗಡೆ ಹೋದ ತಕ್ಷಣ ನಮ್ಗೆ ಏನೋ ಒಂಥರ ಮನ್ಸಿಗೆ ಏನೋ ಒಂಥರ ಬದಲಾವಣೆ, ಅಷ್ಟು ಒಂದು ಡಿಫ್ರೆಂಟ್ ಆಗಿ ಅದನ್ನ ಬದಲಾವಣೆ ಮಾಡಿದ್ದಾರೆ. ಎಲ್ಲರಿಗೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂಥ ನಮ್ಮ ಆರಕ್ಷಕ ಠಾಣಾ ಒಬ್ಬ ಅಧಿಕಾರಿ ನಿಜವಾಗ್ಲೂ ನಮ್ಮ ಬಾಳೆಹೊನ್ನೂರಲ್ಲಿ ಇನ್ನೂ ಒಂದು ಎಷ್ಟು ವರ್ಷ ಗೊತ್ತಿಲ್ಲ, ಇನ್ನೂ ಒಂದು ಸಾಕಷ್ಟು ವರ್ಷ ಇರ್ಬೇಕು. ಯಾಕೆಂತ ಹೇಳಿದ್ರೆ ಬಾಳೆಹೊನ್ನೂರು ಟ್ರಾಫಿಕ್ ಉದಾಹರಣೆಗೆ ತಗೊಳಕ್ ಹೋದ್ರೆ ಸರ್, ಟ್ರಾಫಿಕ್ ಮೊದ್ಲಿಂದಾಗಿ ಈಗಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಈ ಸುತ್ತಮುತ್ತ ಹೇಳ್ಬೇಕಂದ್ರೆ NR ಪುರ, ಕೊಪ್ಪ, ಶೃಂಗೇರಿ, ಆಲ್ದೂರು ಮತ್ತೆ ಮೂಡಿಗೆರೆ ಈ ಸುತ್ತಮುತ್ತ ನಗರಗಳ ಲೆಕ್ಕಕ್ಕೆ ಹೋದ್ರೆ ನಮ್ಮ ಬಾಳೆಹೊನ್ನೂರು ಪ್ರಥಮ ಸ್ಥಾನ, 100ಕ್ಕೆ 100 ಪ್ರಥಮ ಸ್ಥಾನ ತಗೊಂಡಿದೆ ಅಂತ ಹೇಳಿದ್ರಲ್ಲಿ 2 ಮಾತಿಲ್ಲ. ಸ್ವಚ್ಛ ಭಾರತ ಅನ್ನೋದ್ರಲ್ಲಿ ಇದು ನಮ್ಮ ಬಾಳೆಹೊನ್ನೂರು ಮಲೆನಾಡು ಭಾಗಕ್ಕೆ ಯಾರನ್ನೇ ಬೇಕಾದ್ರೂ ಕೇಳಿದ್ರು ಅಷ್ಟು ಒಂದು ಅಚ್ಚುಕಟ್ಟಾಗಿದೆ. ಎಲ್ಲೇ ಹೋದ್ರು ಟ್ರಾಫಿಕ್ ಒಂದ್ ಸೈಡು 4 ವೀಲು, ಒಂದ್ ಸೈಡು 2 ವೀಲು, ದಿನ ಚೇಂಜಸ್, ಈ ತರ ತುಂಬಾನೇ ಬದಲಾವಣೆ. ಅದು ಹೇಳಲಿಕ್ಕೆ ಇಲ್ಲ, ಅಷ್ಟು ಬದಲಾವಣೆ ಆಗಿದೆ. ಇನ್ನು ಸಾಕಷ್ಟು ಬದಲಾವಣೆಗಳನ್ನ ಮಾಡಬೇಕು ಅಂತೇಳಿ ಕ್ಯಾಮ್ರಾಗಳು ನೋಡಿ, ಅಲ್ಲಿ ಕ್ಯಾಮ್ರಾಗಳು ಎಲ್ಲೆಲ್ಲಿ ಸರ್ಕಲ್ ಇದೆ ಅಲ್ಲೆಲ್ಲಿ ಕ್ಯಾಮ್ರಾಗಳನ್ನ ಕೂರಿಸ್ಬಿಟ್ಟು ಕ್ಯಾಮ್ರಾಗಳಲ್ಲಿ ಏನೇ ಟ್ರಾಫಿಕ್ ರೂಲ್ಸ್ ಗಳನ್ನ ಯಾರಾದ್ರೂ ಬ್ರೇಕ್ ಮಾಡಿದ್ರೆ ಅವರಿಗೆ ಅದನ್ನ ಮನವರಿಕೆ ಮಾಡುವಂತ ಒಂದು ಕೆಲಸನೂ ಆಗ್ತಾ ಇದೆ. ಇನ್ನು ತುಂಬಾ ಕೆಲಸಗಳು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಅವರಿಗೆ ತುಂಬಾ ಜನ ಬೆಂಬಲ ಬೇಕು, ಜನಗಳ ಸಹಕಾರ ಬೇಕು ಸರ್. ಈಗ ಮೊದಲು ಎಷ್ಟೋ ಅಧಿಕಾರಿಗಳನ್ನು ನೀವು ನೋಡಿರ್ಬೋದು, ಬಟ್ ರವಿ ಸರ್ ಅವರು ಇದಕ್ಕಿಂತ ಮೊದಲು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲಂದೂರು ಠಾಣೆಯಲ್ಲಿದ್ದು ಅಲ್ಲೂ ಕೂಡ ಸ್ಟೇಷನ್ ಒಳ್ಳೆ ಉತ್ತಮ ರೀತಿಯಲ್ಲಿ ಬಂದಿತ್ತು, ಎಲ್ಲ ಬಂದಿತ್ತು ಎಲ್ಲ. ಈಗ 2ನೇ ಸ್ಟೇಷನ್ ನಮ್ಮ ಬಾಳೆಹೊನ್ನೂರು, ಇದು ಎಲ್ಲರಿಗೂ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಬಂದವರಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ಅವ್ರು ನೀಡ್ತಾರೆ, ನೊಂದು ಬಂದಿರ್ತಾರೆ ಅಂತ ಒಂದು ಬಂದಂತ ಜನರಿಗೆ ಒಳ್ಳೆ ಸ್ಪಂದನೆ ಕೊಡುವಂತ ಒಂದು ಸ್ಟೇಷನ್ ಇದೆ. ನಿಜವಾಗ್ಲು ಸರ್, ಅದರಲ್ಲಿ 2 ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಈಗ SI ಅವರ ಕೆಳಗಡೆ ಕೆಲಸ ಮಾಡುವಂತಹ ಅಧಿಕಾರಿಗಳಿದಾರಲ್ಲ, ಅವರು ಕೂಡ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವರನ್ನು ಕೂಡ ಒಂದು ಅಷ್ಟು ಅಚ್ಚುಕಟ್ಟಾಗಿ ಅವರನ್ನು ಕೂಡ ನೋಡ್ಕೊಳ್ತಾರೆ. ಪ್ರತಿಯೊಂದು ಎಲ್ಲ ಕೆಲಸಗಳನ್ನು ವಹಿಸಿರ್ತಾರೆ. ಆ ಕೆಲಸಗಳಿಗೆ ಅವರು ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ.
ಅವರು ಹೇಳ್ತಾರೆ ಇಂತ ನಮ್ಗೆ ಒಬ್ರು SI ಸರ್ ನಮ್ಗೆ ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ ಒಂದು ಖುಷಿ ವಿಷಯ. ಅದರಲ್ಲಿ ಎಷ್ಟೇ ಒಂದು ಇದಾದ್ರೂ ಎಲ್ಲರಿಗೂ ಗೌರವ ಕೊಟ್ಟು ಒಳ್ಳೆ ರೀತಿಯಲ್ಲಿ ಏಕವಚನದಲ್ಲಿ ಮಾತಾಡೋ ಒಂದು ಒಳ್ಳೆ ರೀತಿ ಮಾತು ಅವರಲ್ಲಿ ಇದೆ. ಹಾಗೆ ಆಗ್ಬಿಟ್ಟು ಅವ್ರ ಬಗ್ಗೆ ವರ್ಣನೆ ಮಾಡಕ್ಕೆ ನಾವಲ್ಲ, ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಇಂತ ಒಬ್ರು ಠಾಣಾಧಿಕಾರಿಗಳು ಮುಂದಿನ ಯಾವ ಸ್ಟೇಷನ್ಗೆ ಹೋದ್ರು ಕೂಡ ಇವರ ಕೆಲಸನ ಇದೇ ತರ ಮಾಡ್ಕೊಂಡು ಹೋಗ್ತಾರೆ. ಇಂತ ಅಧಿಕಾರಿಗಳು ನಮ್ಗೆ ಇನ್ನು ಅಗತ್ಯ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್. ನಿಜವಾಗ್ಲು ನಮ್ಮ ಪ್ರಕಾರದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಇಂಥ ಕಾರ್ಯಗಳನ್ನು ಮಾಡಬೇಕು ಮತ್ತೆ ಇಂಥ ಒಂದು ವ್ಯವಸ್ಥೆಯನ್ನು ಎಲ್ಲಾ ಸ್ಟೇಷನ್‌ಗೂ ಇರ್ಬೇಕು ಅಂತ ನಮ್ಮ ಒಂದು ಆರೈಕೆ. ನಿಜವಾಗ್ಲೂ ಸರ್ ನೋಡಿ, ಈಗ ಇಲ್ಲಿ ಒಂದು ಕಾಂಪೌಂಡ್ ಮಾಡಿದ್ದಾರೆ, ಅದಕ್ಕೆ ಒಂದು ಸುರಕ್ಷತೆ, ಒಂದು ಪೊಲೀಸ್ ಇಲಾಖೆಯವರು ಯಾವ ತರ ಇರಬೇಕು ಮತ್ತೆ ಸಾರ್ವಜನಿಕರು ಯಾವ ತರ ಇರಬೇಕು, ಪ್ರತಿಯೊಂದನ್ನು ಅಲ್ಲಿ ಇದು ತೋರಿಸಿದ್ದಾರೆ. ಚಾಚು ತಪ್ಪದೆ ಎಲ್ಲರೂ ಕೂಡ ಅದನ್ನ ನೋಡ್ಬೋದು ಮೆನ್ಷನ್ ಮಾಡ್ಕೋಬಹುದು. ಮತ್ತೆ ಶಾಲೆ ವಿದ್ಯಾರ್ಥಿಗಳಿಗಾಗಿ ಇರ್ಬೋದು, ಕೆಲವೊಂದು ಸ್ಕೂಲ್ ಟ್ರಿಪ್ ಅವ್ರಿಗೂ ಒಂದು ಸೀಮಿತ ಇಷ್ಟೇ ಮಕ್ಳು ಹಾಕ್ಬೇಕು ಆ ಒಂದು ಸ್ಕೂಲ್ ಟ್ರಿಪ್ ಅಲ್ಲಿ. ಮತ್ತೆ ಎಲ್ಲೂ ಕೂಡ ಇದಾಗಬಾರ್ದು. ಮತ್ತೆ ರಸ್ತೆನಾದ್ರೂ ಅಷ್ಟೇ, ನಾನು ಸಾಕಷ್ಟು ವಿಡಿಯೋಗಳನ್ನ ಮಲೆನಾಡು ಸುತ್ತಮುತ್ತ ವಿಡಿಯೋಗಳು, ಸತೀಶ್ ಮಲೆನಾಡು ವಿಡಿಯೋಗಳನ್ನ ಸಾಕಷ್ಟು ಮಾಡಿದ್ದೀನಿ. ಸಾಕಷ್ಟು ಕೆಲಸಗಳನ್ನು ನಾನು ಕೆಲವರು ಹೇಳಿದ್ದಾರೆ ಮಾಡಿಸ್ಕೊಟ್ಟಿದ್ದೀರಿ ರಸ್ತೆ ಕೆಲವೊಂದು. ಹಾಗೆ ಆಗ್ಬಿಟ್ಟು ನಮ್ಮ ಇಲಾಖೆಯ ಪ್ರಕಾರ ಹೇಳ್ಬೇಕಂದ್ರೆ 100ಕ್ಕೆ 100 ಜನನು ಕೂಡ ಇವರಿಗೆ ಒಂದು ಒಳ್ಳೆಯ ಒಂದು ಇದನ್ನ ಹೇಳ್ತಾರೆ. ಬಿಟ್ರೆ ಯಾರೆಲ್ಲ ಕೂಡ ಇವರು ಹಿಂಗಿದ್ದೆ ಎಲ್ಲಾ ಠಾಣೆಗಳಿಗೂ ಇಂಥ ಅಧಿಕಾರಿಗಳು ಬೇಕು ಅಂತ ಖಂಡಿತ ಸರ್, ಖಂಡಿತ ಬೇಕು. ಇಂಥ ಅಧಿಕಾರಿಗಳು ನೆಕ್ಸ್ಟ್ ಎಲ್ಲಿ ಹೋಗ್ತಾರೋ, ಯಾವ ಸ್ಟೇಷನ್ಗೆ ಹೋಗ್ತಾರೋ ಗೊತ್ತಿಲ್ಲ, ಅವರು ಕೂಡ ಹೋದಂತ ಸ್ಟೇಷನ್ ಇದೇ ಬದಲಾವಣೆ ಮಾಡ್ತಾರೆ ಅನ್ನುವ ನಮ್ಗೆ ಒಂದು ಸಂಪೂರ್ಣ ಭರವಸೆ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಹೆಸರು ಸತೀಶ್ ಮಲೆನಾಡು. ಸರ್, ಈಗ ಬಾಳೆಹೊನ್ನೂರಲ್ಲಿ ಟ್ರಾಫಿಕ್ ವ್ಯವಸ್ಥೆ ಈ ತರ ಪೊಲೀಸ್ ಸ್ಟೇಷನ್ ಸ್ವಲ್ಪ ಉತ್ತಮ ರೀತಿಯಲ್ಲಿ ಕಾಣ್ತಾ ಇದೆ. ಅದ್ರ ಬಗ್ಗೆ ಇಲ್ಲ, ಪೊಲೀಸ್ ಸ್ಟೇಷನ್ ಈ ಇನ್ಸ್ಪೆಕ್ಟರ್ ಬಂದ ನಂತರ ಚೆನ್ನಾಗಿ ಮಾಡಿದ್ದಾರೆ. ಮೊದಲೇ ಇದ್ರೆ ಸುಮ್ಮನೆ ಟ್ರಾಫಿಕ್ ಪ್ರೊಸೀಜರ್ ಕರೆಕ್ಟ್ ಮಾಡಿರ್ಲಿ, ಈಗ ಕರೆಕ್ಟ್ ಮಾಡಿದ್ದಾರೆ. ಚೆನ್ನಾಗಾಯ್ತು, ಎಲ್ರಿಗೂ ಸಾರ್ವಜನಿಕರಿಗೂ ಅಷ್ಟೇ, ನಮ್ಗೆ ಅಂಗಡಿಯವರಿಗೂ ಎಲ್ರಿಗೂ ಚೆನ್ನಾಗಿದೆ. ಆದ್ರೆ ಇನ್ನೊಂದು ಚೆನ್ನಾಗಿ ನಡೀತಾ ಇದೆ. ಬಾಳೆಹೊನ್ನೂರು ಅಂದ್ರೆ ನಾಯಿಗಳು ತುಂಬಾ ಕಾಟ ಜಾಸ್ತಿ ಇದೆ. ಅದನ್ನ ಅವ್ರನ್ನೊಂದು ಒಂದ್ಸರಿ ಹಿಡಿದಿದ್ರು, ಅದು ಯಾರೋ ಯಾರೋ ಪ್ರಾಣಿದಯ ಸಂಘದ ಅಬ್ಜೆಕ್ಷನ್ ಮಾಡ್ಬಿಟ್ಟು ಒಂದ್ಸರಿ ಎಲ್ಲ ಬಿಟ್ಟಿದ್ರು. ಇವಾಗ ಪುನಃ ಪಂಚಾಯತಿಯವರು ಮತ್ತೆ ಪೊಲೀಸ್ ಸ್ಟೇಷನ್ ಅವರು ಎಲ್ಲ ಇದು ಮಾಡ್ಬಿಟ್ಟು ನಾಯಿಗಳನ್ನ ಹಿಡಿದು ಅದನ್ನ ಬೇರೆ ಕಡೆ ಸ್ಥಳಾಂತರಿಸೋದು ಅಥವಾ ಬೇರೆ ಅನ್ನೋದು ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಬಾಕಿ ಎಲ್ಲ ಓವರ್ ಆಲ್ ಚೆನ್ನಾಗಿದೆ ಬಾಳೆಹೊನ್ನೂರು. ಈಗ ಸ್ವಲ್ಪ ಶಾಸಕರು ಹೇಳ್ತಾ ಇದ್ರು ಧೂಳು ಮುಕ್ತ ಬಾಳೆಹೊನ್ನೂರು ಮಾಡ್ತೀವಿ ಅಂತ. ಆಗಿದೆ, ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ಬೋದು. ಬಸ್ ಸ್ಟ್ಯಾಂಡು ಚೆನ್ನಾಗಿದೆ. ಆಮೇಲೆ ಬಾಳೆಹೊನ್ನೂರು ಟೌನ್ ಒಳಗೆ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗೆ ಕುಡಿಯೋ ನೀರಿಂದು ಅದು ಯಾವ ಒಂದು ಮಿಷನ್ ಇದೆಲ್ಲ ಕೊಟ್ಟಿದ್ರು, ಒಂದು ಯಾರು LIC ಯಾರ, ಅದು ಹಾಳಾಗಿದೆ. ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಬಿಟ್ಟು ಸಾರ್ವಜನಿಕರಿಗೆ ಅದೊಂದು ವ್ಯವಸ್ಥೆ ಮಾಡಿಬಿಟ್ರೆ. ಮತ್ತೆ ಇನ್ನೊಂದು ಜಾನುವಾರುಗಳು ಕಂಟ್ರೋಲ್ ಮಾಡ್ಬೇಕಾಗ್ತದೆ ಸ್ವಲ್ಪ. ಬಾಳೆಹೊನ್ನೂರು ಅಷ್ಟೇ, ಇಲ್ಲಿ ಬಂದು ಅಂಗಡಿ ಮುಂದ್ಗಡೆ ಎಲ್ಲ ಸಾಕಷ್ಟು ಗಲೀಜ್ ಮಾಡೋದಾಗ್ಲಿ, ಇಲ್ಲಿ ಮಲಗೋದು ಅದು ಇದು ಮಾಡ್ತವೆ. ಅವಕ್ಕೊಂದು ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಬಾಳೆಹೊನ್ನೂರು ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಶೃಂಗೇರಿ ಪ್ರಾಪರ್ ಆಕ್ಚುಲಿ. ನಾವು ಬಂದು ಇಲ್ಲಿ 15 ವರ್ಷ ಆಯ್ತು, ಇಲ್ಲಿಗೆ 15 ವರ್ಷದಿಂದ ಅಂಗಡಿ ಮಾಡ್ತಾ ಇದೀವಿ. ಸರ್, ಈಗ ಶೃಂಗೇರಿಯಲ್ಲಿ ಬಟ್ ಈ ಬಾಳೆಹೊನ್ನೂರಿಗೆ ಬಂದ ಮೇಲೆ ಎಷ್ಟೋ ಅಧಿಕಾರಿಗಳನ್ನು ನೀವು ನೋಡಿರ್ಬೋದು. ಹೌದು. ಈ ರವೀಶ್ ಅಂತ ಬಂದಾಗ ಅವ್ರು ಬಂದ ಮೇಲೆ ಯಾವ ತರ ಎಲ್ಲ ಅಂದ್ರೆ ಅಲ್ಲ ಸ್ಟೇಷನ್ ಹೋದಾಗ ಯಾವ ತರ ರೆಸ್ಪಾನ್ಸ್ ಇದೆ? ಅಲ್ಲ, ಇನ್ ಕಂಪೇರ್ ಟು ಈ ಮೊದಲು ಬಂದಿರತಕ್ಕಂಥ ಇನ್ಸ್ಪೆಕ್ಟರ್ಗೆ ಇದು ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಅವರಲ್ಲಿ ಚೆನ್ನಾಗಿ ಮಾಡಿದ್ರು. ಅವ್ರ ಬಗ್ಗೆ ರಾಜಶೇಖರ್ ಅಂತ ಬಂದಿದ್ರು, ಅದ್ರ ನಂತರ ದಿಲೀಪ್ ಅಂತ ಬಂದಿದ್ರು, ಅವರೆಲ್ಲ ಚೆನ್ನಾಗಿ. ಆಮೇಲೆ ನೀತುಗೂಡೆ ಅಂತೇಳಿ ಅವರು ಲೇಡೀಸ್ ಇನ್ಸ್ಪೆಕ್ಟರ್ ಬಂದಿದ್ರು, ಚೆನ್ನಾಗಿ ಮಾಡಿದ್ರು. ಆದ್ರೆ ಇವ್ರು ಬಂದ್ಮೇಲೆ ಟ್ರಾಫಿಕ್ ನ ಆಮೇಲೆ ಉಳಿದಿರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿ ಹೆರಾಸ್ಮೆಂಟ್ ಅದು ಇದು ಮಾಡದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಖುಷಿ ಆಯ್ತು ನಮಗೆ. ಸುಮಾರು 2 ವರ್ಷದಿಂದ ನೋಡ್ತಾ ಇದೀವಿ. ಬಾಳೆಹೊನ್ನೂರು ತುಂಬಾ ಸುಧಾರಣೆ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಇವ್ರ ಬಗ್ಗೆ ಓಕೆ, ಏನು ಇದೇನಿಲ್ಲ, ಕಮೆಂಟ್ಸ್ ಏನಿಲ್ಲ ಅವ್ರ ಬಗ್ಗೆ. ನಮ್ಮ ಜಿಲ್ಲೆಯಲ್ಲಿ ಇದೊಂದು ಉತ್ತಮ ಹೌದು ಚೆನ್ನಾಗಿ ಮಾಡಿದ್ದಾರೆ. ಮೊದಲು ಇವ್ರು ಆಲ್ರೆಡಿ ಮೊದಲು ಅಲ್ಲಿ ಇದ್ರಲ್ಲಿ ಇದ್ರಲ್ಲ, ಅಲ್ಲಿ ಚಿಕ್ಕಮಗಳೂರು ಮಲ್ಲಂತರ, ಅದು ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ವಿ. ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಅದಕ್ಕೆ ಸಹಕಾರನೂ ಮಾಡಿದ್ದಾರೆ. ಈಗ ಅಂಗಡಿಯವರೇ ಆಗಿರಬಹುದು ಅಥವಾ ಇಲ್ಲಿರ್ತಕ್ಕಂಥ ಪ್ಲಾಂಟರ್ಸೇ ಆಗಿರಬಹುದು, ಸಾರ್ವಜನಿಕರು ಎಲ್ರಿಗೂ ಅವ್ರಿಗೆ ಕೋಆಪರೇಟ್ ಮಾಡಿದ್ದಾರೆ. ಅಲ್ಲಿ ಏನ್ ಕೋಆಪರೇಟ್ ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಮಾತೇ ಇಲ್ಲ. ನಮಗೂ ಖುಷಿ ಆಗ್ತದೆ. ಮೊದಲೆಲ್ಲ ಈ ಹಳ್ಳಿ ಭಾಗದಲ್ಲಿ ಕಳ್ತನ ಎಲ್ಲ ಆಗ್ತಿತ್ತು. ಹೌದು. ಇಲ್ಲ, ಅದು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇವರು ಜಾಸ್ತಿ ಅಂದ್ರೆ ಇನ್ಸ್ಪೆಕ್ಟರ್ ಜಾಸ್ತಿ ಮಾತಾಡೋದಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾರೆ. ಅದು ಚೆನ್ನಾಗಿದೆ. ನಾವು ನೋಡ್ತಾ ನಮ್ಗೆ, ಯಾಕಂದ್ರೆ ನಾವು ಡೆಡ್ ಅಪೋಸಿಟ್ ಇದೀವಿ ಸ್ಟೇಷನ್ಗೆ, ನಮ್ಗೆ ಅಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತದಲ್ಲ. ಹಾಗಾಗಿ ಸುಮ್ಮನೆ ಇಲ್ದಿದ್ದಲ್ಲ ಹೇಳ್ಬಾರ್ದು. ನಾವು ಚೆನ್ನಾಗಿ ಮಾಡಿದ್ದಾರೆ. ಈ ಇನ್ಸ್ಪೆಕ್ಟರ್ ಮಾತೇ ಇಲ್ಲ ಬಿಡಿ, ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಆಶಯ ಏನಂದ್ರೆ ಎಲ್ಲಾ ಸ್ಟೇಷನ್ಗಳು ಈ ತರದವರೇ ಬರಲಿ ಅಂತಕ್ಕಂಥ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂದ್ರೆ ನಾವು ಜೈಪುರ ಮೇಲೆ ಓಡಾಡ್ತೀವಿ. ಜೈಪುರ ಸ್ಟೇಷನ್ ನೋಡಿ, ಅಲ್ಲಿ ಇದೇ ಇಲ್ಲ, ನಿಮ್ಗೆ ಟ್ರಾಫಿಕ್ ಏನೇನು ಇಲ್ಲ ಅಲ್ಲಿ.
ಒಂದು ಗಾಡಿ ಬಂದ್ರೆ ತಿರುಗ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ, ಎಲ್ಲಾ ತಲ್ಲಿ ನಿಲ್ಸಿರ್ತಾರೆ. ಯಾವ ಇನ್ಸ್ಪೆಕ್ಟರ್ ಬಂದ್ರು ಇದುವರೆಗೆ ಜೈಪುರದಲ್ಲಿ ಸರಿ ಮಾಡಿಲ್ಲ. ಈ ತರದ ಇನ್ಸ್ಪೆಕ್ಟರ್ ಎಲ್ಲಾ ಸ್ಟೇಷನ್ಗಳಿಗೂ, ಇವಾಗ ನಮ್ಮ ಶೃಂಗೇರಿಗೂ ಬಂದ್ರೆ ಚೆನ್ನಾಗ್ ಆಗ್ಬಹುದು ಅಂತ ನಮ್ಮ ಅನಿಸಿಕೆ, ಅಭಿಪ್ರಾಯನೂ ಹಾಗೆ ಇದೆ. ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಈ ತರ ಎಲ್ಲ ಹೌದು, ಎಲ್ಲಾ ಸ್ಟೇಷನ್ಗಳಲ್ಲೂ ಮಾಡ್ಬೇಕು. ಹೌದು, ಒಳ್ಳೆ ಕೆಲಸಗಳು ಮಾಡ್ಬೇಕು. ಡಿಪಾರ್ಟ್ಮೆಂಟ್ ಇಂದ ಏನ್ ಸಹಕಾರ ಸಿಗ್ತದನ್ನ ತಗೊಳ್ಳಿ. ಜೊತೆಗೆ ನಮ್ಮಂತ ಶಾಪ್ನವರು, ಈ ಊರು ಮನೆಯವರು ಆದಷ್ಟು ಇಂಥ ಕೆಲಸಗಳಿಗೆ ಮಾಡ್ತಾರೆ, ಸಹಕಾರ ಮಾಡ್ತಾರೆ. ಅದನ್ನ ಸಹಕಾರ ಮಾಡೋದು ಮುಖ್ಯ ಅಲ್ಲ, ಅದನ್ನ ಹೇಗೆ ಯುಟಿಲೈಸ್ ಮಾಡಿದಾರೆ ಅನ್ನೋದು ಮುಖ್ಯ. ಇವ್ರು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ, ಅದನ್ನ ನಾವು ನೋಡ್ತಾ ಇದೀವಲ್ಲ, ಆ ಕ್ರೆಡಿಟ್ ಪೂರ ಅವರಿಗೆ ಸೇರ್ಬೇಕು. ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಅಷ್ಟೇ. ನನ್ನ ಹೆಸರು MS ಸತೀಶ್ ಅಂತ. ಮೊದ್ಲಿಕ್ಕಿಂತ ಈಗ ಏನ್ ವ್ಯತ್ಯಾಸ ಇದೆ? ಮೊದ್ಲು ಗಾಡಿ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಅಡ್ಡ ದಿಡ್ಡಿ ತಂದು ನಿಲ್ಸೋರು, ಎಲ್ಲ ಮಾಡೋರು. ಈಗ ನಮ್ಮ ಬಾಳೆನೂರು ಈ ಸಬ್ ಇನ್ಸ್ಪೆಕ್ಟರ್ ಬಂದಿದ್ಮೇಲೆ ಅವ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚಂದ ಪಾರ್ಕಿಂಗ್, ನೀವೇ ನಿಮ್ ಕಣ್ ಮುಂದೆ ನೋಡ್ಬೋದು. ಈಗ ಲೈವ್ ಕಾರೆಲ್ಲ ಒಂದಿನ ಈ ಕಡೆ, ಬೈಕ್ ಒಂದಿನ ಆ ಕಡೆ. ಮೊದ್ಲಾಗಲ್ಲ, ಮೇಲ್ಗಡೆ KIB ಇಂದ ಕೆಳಗಡೆ ಬರ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಿತ್ತು. ಈಗೇನಿಲ್ಲ, ಒಂದು 20 ಸೆಕೆಂಡಲ್ಲಿ ಪಾಸ್ ಮಾಡ್ಬಿಡ್ಬೋದು, ಅಷ್ಟು ನೀಟಾಗಿ ಮಾಡಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳಾಗ್ಲಿ ಠಾಣಾಧಿಕಾರಿಗಳಾಗ್ಲಿ ಯಾವ ತರ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ? ಫಸ್ಟಿಗೆಲ್ಲ ಕೂರಕ್ಕೂ ಬಿಟ್ಟು ನಮ್ಗೂ ಏನೋ ಒಂಥರ ಗಾಬರಿ ಆಗೋದು ಒಳಗಡೆ ಸ್ಟೇಷನ್ ಅಂತ ಹೇಳಿದಾಗ. ಈಗ ಹಾಗೇನಿಲ್ಲ, ಒಂಥರ ಫ್ರೆಂಡ್ಲಿ, ಏನಿದೆ ಹೇಗೆ ಅಂತ ಕೇಳ್ಕೊಂಡು, ಆಮೇಲೆ ಕೂರಕ್ಕೆಲ್ಲ ಹೇಳಿ ಒಂದು ತುಂಬಾ ರೆಸ್ಪೆಕ್ಟ್ ಕೊಟ್ಕೊಂಡ್ಬಿಟ್ಟು ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನಿಲ್ಲ ಸರ್. ಭಾರಿ ಒಳ್ಳೆ ಜನ ಅಂತ ಹೇಳಿ ಯಾರ ಹತ್ರ ಕೇಳಿದ್ರು, ಮಕ್ಳ ಹತ್ರ ಕೇಳಿದ್ರು ಹೇಳ್ತಾರೆ ಇವ್ರ ಬಗ್ಗೆ. ಅಭಿಷೇಕ್ ಮಾಡುವಂತ ವಿಚಾರನ. ಇಂಥ ಅಧಿಕಾರಿಗಳು ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ಇದ್ರೆ ಒಳ್ಳೇದು ಅಂತ. ಭಾರಿ ಒಳ್ಳೇದು. ನಾವು ಇಂಥವ್ರನ್ನ ಪಡ್ಕೊಂಡಿದ್ ನಮ್ ಭಾಗ್ಯ ಅಂತ ನಾವು ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ ನಾವು. ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತೇಳಿ. ಇಲ್ಲಿ ಟ್ಯಾಕ್ಸಿ ಓಡಿಸ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಸಂಘದ ಅಧ್ಯಕ್ಷರು ನವೀನ್ ಅಂತೇಳಿ. ನಮಗೆ ಟ್ರಾಫಿಕ್ ಇಂದ ಆಗ್ಲಿ ಯಾವುದೇ ಆಗ್ಲಿ, ಟ್ರಾಫಿಕ್ ಅಂತಲ್ಲ ಸರ್, ನಮ್ಗೆ ಬಾಳಲ್ಲಿ ಯಾವುದೇ ಒಂದು ವಿಚಾರಗಳು ನಡೆಯೋತ್ತಿಗೆ ಉಂಟಲ್ಲ, ನಾವು ಸಬ್ ಇನ್ಸ್ಪೆಕ್ಟರ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸರ್, ಈಗ ಮೊದಲು ಸ್ಟೇಷನ್ಗೆಲ್ಲ ಹೋದಾಗ ಕೆಲವೊಂದು ಸ್ಟೇಷನ್ ಅಲ್ಲಿ ಹೋದಾಗ ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ ಯಾರು ಮಾಡ್ತಾ ಇಲ್ಲ. ಬಟ್ ಈ ಬಾಳೆಹೊನ್ನೂರು ಸ್ಟೇಷನ್ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಉತ್ತಮವಾದ ಪೊಲೀಸ್ ಠಾಣೆ ಅಂತಾನೆ ಹೆಸರು ಬರ್ತಾ ಇದೆ. ಬಟ್ ಇದ್ರ ಬಗ್ಗೆ ಎರಡು ಅನಿಸಿಕೆಗಳು ಸರ್. ನಮ್ಗೆ ಬಾಳೆಹೊನ್ನೂರು ಸ್ಟೇಷನ್ ಅನಿಸ್ತಾ ಇಲ್ಲ. ಫ್ರೆಂಡ್ಸ್ ಜೊತೆಲೆಲ್ಲ ಮಾತಾಡ್ತಿದ್ವಿ ಅಂತ ಆ ಲೆವೆಲಿಗೆ ಮಾಡಿದ್ದಾರೆ. ಇನ್ನೊಂದು ಹಿಂದೆ ಎಲ್ಲ ಸ್ಟೇಷನ್ ಹೇಗಿತ್ತು ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಇತ್ತು. ಹೌದು, ಹೆದರಿಕೆ ಆಗ್ತಿತ್ತು. ಅಲ್ಲಿ ಮತ್ತು ಪೊಲೀಸ್ನವರು ಮಾತಾಡೋ ರೀತಿ ಏನಪ್ಪ ನಿಂತ್ಕೊಳ್ಳಿ ಅಂತ. ಇವತ್ತು ಹಂಗಲ್ಲ, ಒಳಗೆ ಹೋಗ್ಬಿಟ್ಟೆ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರೆ, ಗೌರವ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಸಮಸ್ಯೆ ಏನಂತ ಕ್ಲೀನ್ ಆಗಿ ಕೇಳ್ಕೊಂಡು ಅದಕ್ಕೆ ಕೆಲವೊಂದು ಅಲ್ಲೇ ಸಜೆಷನ್ ಕೊಟ್ಟು ಕಳಿಸ್ತಾರೆ. ಈ ತರ ಮಾಡಿಯಪ್ಪ, ಯಾಕೆ ಸುಮ್ಮನೆ ಕೇಸ್ ಹಾಕ್ತೀರಿ, ಹಾಗೆ ಮಾಡ್ತೀರಿ ಅಂತ. ಇನ್ನು ಏನಂದ್ರೆ ಎಲ್ಲಾ ಪೊಲೀಸ್ನವರು ಒಂಥರ ಫ್ರೆಂಡ್ಲಿ ಆಗಿದೆ. ಹಿಂದೆಲ್ಲ ಒಬ್ರು ಪೊಲೀಸ್ ಬಂದ್ರು ಅಂದ್ರೆ ನಾವೆಲ್ಲ ಸೈಡಲ್ಲಿ ಹೋಗಿ ನಿಲ್ತೀವಿ, ಇವ್ರು ಸಾಹಸ ನಮಗ್ ಬೇಡಪ್ಪ, ಯಾಕೆ ಬೇಕು ಅಂತ. ಇವತ್ತು ಆ ತರದಿಲ್ಲ. ಇವತ್ತು ಒಳ್ಳೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಬಾಳೆಹೊನ್ನೂರು. ನಾವು ಹಿಂದೆಲ್ಲ ಸ್ಟೇಷನ್ ಹತ್ರ ಹೋಗ್ಬೇಕಂದ್ರೆ ಯಾರಿಗೂ ಫೋನ್ ಮಾಡಿಸಿ ಚೂರು ಹೇಳಿ ಅಂತ ಹೇಳಿ ಹೋಗ್ಬೇಕಿತ್ತು. ಇವತ್ತು ಹಾಗಲ್ಲ, ನಾವೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸರ್ ನಮ್ಮ ಸಮಸ್ಯೆ ಹಿಂಗಿದೆ ಅಂದಾಗ ತಕ್ಷಣ ಸ್ಪಂದನೆ ಮಾಡ್ತಾರೆ. ಪೊಲೀಸ್ನವರಾಗ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಒಳ್ಳೆ ಸ್ಪಂದನೆ ಮಾಡ್ತಾರೆ. ಹಾಗೆ ಅವರು ಅದು ಸ್ಟೇಷನ್ ಅನ್ನಂಗೆ ಅಷ್ಟು ಚಂದ ಮಾಡಿ ಹೋಗಿ ಕೂರಂತ ಒಂದು ಪೊಸಿಷನ್ ಮಾಡಿದ್ದಾರೆ. ಮಲ್ಲಂದೂರಲ್ಲೂ ಇದೇ ತರ ಮಾಡಿದ್ರು ಅಂತ ಹೇಳಿ ಅಲ್ಲಿ ತುಂಬಾ ಜನ ಹೇಳ್ತಿದ್ರು, ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಸ್ಟೇಷನ್ ಮಾಡಿದ್ದಾರೆ ಅಂತ. ನಾನು ಒಂದ್ಸತಿ ಹೋದಾಗ ನೋಡಿದ್ದೆ. ಅದೇ ತರ ಇವತ್ತು ಬಾಳೆಹೊನ್ನೂರಲ್ಲಿ ಅದಕ್ಕಿಂತನೂ ಹೈಫೈ ಅಂತ ಹೇಳ್ಬೋದು. ಈ ತರ ಜಿಲ್ಲೆಗೆ ಮಾದರಿಯಾಗಿ ಒಂದು ಸ್ಟೇಷನ್ ಮಾಡಿದ್ದಾರೆ. ಎಲ್ಲಾ ಸ್ಟೇಷನ್ಗಳು ಇದೇ ತರ ಇದ್ದು ಮತ್ತೆ ಅಲ್ಲಿರುವಂತ ಸ್ಟಾಫ್ಗಳು ಇದೇ ತರ ಎಲ್ಲರಿಗೂ ಸ್ಪಂದನೆ ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ಸ್ಟೇಷನಲ್ಲೇ ಬಗೆಹರಿಸ್ಕೊಂಡು ಇಲ್ಲೇ ಮುಗಿಸ್ಕೊಳ್ಬಹುದು. ಅವರು ಮಾತುಕತೆ ಮತ್ತೆ ಅವ್ರ ಸ್ಪಂದನೆಗಳಿಂದ. ಕೆಲ ಕಡೆ ಏನಾಗ್ತದೆ ಅಂದ್ರೆ ನಿಲ್ಲಪ್ಪ ಅಂತ ಹೇಳ್ತಾರೆ, ಒಂದ್ ಕಡೆ ತೋರಿಸ್ತಾರೆ. ನಮ್ಮ ಎದುರು ಪಾರ್ಟಿ ಯಾರು ಸ್ವಲ್ಪ ಜೋರಾಗಿದ್ರೆ ಅವ್ರಿಗೆ ಒಳಗೆ ಫೋನ್ ಮಾಡ್ಬಿಟ್ಟು ಈಗ ಬಂದಿದ್ದಾನೆ ಅಂತ ಹೇಳಿ ನಮ್ಮನ್ನೇ ಒಳಗೆ ಕೂರಿಸ್ಬಿಡ್ತಾರೆ, ನಿನ್ ತಪ್ಪು ಅಂತ. ಆದ್ರೆ ಬಾಳೆಹೊನ್ನೂರಲ್ಲಿ ಹಂಗಲ್ಲ, ಅವ್ರನ್ನ ಕರೆಸ್ತಾರೆ, ನಮ್ಮನ್ನ ಕರೆಸ್ತಾರೆ, ಕ್ಲೀನಲ್ಲಿ ಕೂರಿಸಿ ಮಾತಾಡಿ ಅಲ್ಲೇ ತೀರ್ಮಾನ ಮಾಡಿ ಕಳ್ಸಂಥದ್ದು ತುಂಬಾ ಪ್ರಯತ್ನ ಮಾಡ್ತಾರೆ. ಅದರಿಂದ ಇವತ್ತು ನಾವು ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕು. ಹಾಗೆ ಟ್ರಾಫಿಕ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಬಾಳೆಹೊನ್ನೂರಲ್ಲಿ ಅದು ಯಾವ ತರ ಗಾಡಿ ತಂದು ನಿಲ್ಸಿ ಹೋಗ್ತಿದ್ರು ಅಂತ ಹೇಳಿ ಅದು ಹಿಂದೆ ಯಾರು ನೋಡಿದ್ರೆ ಹೇಳ್ತಾರೆ, ಬಾಳೆಹೊನ್ನೂರು ಈ ತರ ಚೇಂಜ್ ಆಯ್ತಾ ಅಂತ ಹೇಳಿ. ಆ ಚೇಂಜ್ ಆಗ್ಲಿಕ್ಕೆ ಕಾರಣ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಒಂದು ಟ್ರಾಫಿಕ್ ರೂಲ್ಸ್ ಮಾಡಿಬಿಟ್ಟು
ಒಂದ್ ಸೈಡು ದಿನಕ್ಕೆ ಒಂದ್ ಸೈಡ್ ನಿಲ್ಲಕ್ಕೆ ಎಲ್ಲ ಬೋರ್ಡ್ ಹಾಕಿ ಮತ್ತೆ ಮೈಕಲ್ ಅನೌನ್ಸ್ ಮಾಡಿಸಿದ್ದಾರೆ. ಯಾಕಂದ್ರೆ ಕೆಲವರಿಗೆ ಗೊತ್ತಾಗಲ್ಲ ಬೋರ್ಡ್ ನೋಡಲ್ಲ ಅಂತೇಳಿ 2-3 ಸತಿ ನೀವು ಯಾವ ಸೈಡ್ ನಿಲ್ಸ್ಬೇಕು ಅನ್ನೋದು ಅನೌನ್ಸ್ ಮಾಡಿ ಎಲ್ಲರೂ ಮನ ಮುಟ್ಟುವಂಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ತುಂಬಾ ಸಂತೋಷ. ಈಗ ಮೊದಲು ಎಲ್ಲ ಈ ಹಳ್ಳಿ ಭಾಗದಲ್ಲೆಲ್ಲ ಕಳ್ತನ ಎಲ್ಲ ಆಗ್ತಾ ಇತ್ತು. ಇತ್ತೀಚೆಗೆ ಇವರು ಠಾಣಾಧಿಕಾರಿಗಳು ಬಂದ ಮೇಲೆ ಎಲ್ಲಾರು ಆ ತರ ಘಟನೆ ನಡೆದಿದೆಯಾ ಸರ್? ಇಲ್ಲ, ಯಾಕಂದ್ರೆ ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ರಿಂದ ರಾತ್ರಿ ಆಗಲೂ ನಾನು ತಿರುಗ್ತಾ ಇರ್ತೀನಿ. ನಾವ್ ಎಲ್ಲೇ ತಿರುಗ್ತಾ ಇದ್ದಾಗ ಬೀಟ್ ಪೊಲೀಸ್ಗಳು ಬೈಕಲ್ಲಿ ಬರ್ತಾ ಇರ್ತಾರೆ, ಇಲ್ಲ ಸಬ್ ಇನ್ಸ್ಪೆಕ್ಟರ್ ಜೀಪು ಹಳ್ಳಿ ಸೈಡ್ ಅಲ್ಲಿ ಸೈರನ್ ಹಾಕೊಂಡು ಬರ್ತಾ ಇರ್ತಾರೆ. ಇದು ನಾವು ಮುಂಚೆ ಈ ತರ ನೋಡಿಲ್ಲ. ಈಗ ಕೆಲವ್ರು ಕೇಳ್ತಾರೆ ಯಾಕೆ ಪೊಲೀಸ್ ರಾತ್ರಿ ಸೈರನ್ ಹಾಕೊಂಡು ಹೋಗ್ತಾ ಇದಾರೆ ಅಂತ. ಈ ಹಳ್ಳಿಗಳಲ್ಲಿ ಗೊತ್ತಾಗತ್ತೆ ಏನಪ್ಪಾ ಅಂತ. ಆದ್ರೆ ಇವರು ಅದನ್ನ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಹಳ್ಳಿಗಳ ಒಳಗೆ ಸೈರನ್ ಹಾಕೊಂಡು ಜೀಪ್ ಬರುತ್ತೆ. ಮತ್ತೆ ಬೀಟ್ ಪೊಲೀಸ್ಗಳು ನಾವು ರಾತ್ರಿ ಎಲ್ಲೇ ಬಾಡಿಗೆ ಹೋಗಿ ಬರೋತ್ತಿಗೆ ಅಲ್ಲಿ ಇರ್ತಾರೆ, ನಮ್ಮನ್ನು ಅಟ್ಯಾಕ್ ಕೇಳ್ತಾರೆ ಎಲ್ಲಿ ಹೋಗಿದ್ದು ಏನು ಅಂತಾರೆ. ಆತರ ಕ್ಲೀನ್ ಆಗಿ ಒಂದು ಕಾನೂನನ್ನು ಕ್ಲೀನ್ ಆಗಿ ಪಾಲನೆ ಮಾಡಿಕೊಂಡು ಡ್ಯೂಟಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ತುಂಬಾ ಸಂತೋಷ ಇದೆ. ಬಾಳೆಹೊನ್ನೂರು ಸ್ಟೇಷನ್ ಬಗ್ಗೆ. ನಿಮ್ಮ ಹೆಸರು? ಸುಂದರೇಶ್ ಅಂತೇಳಿ, ನಾನು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಜಿಲ್ಲಾ ಗೌರವಾಧ್ಯಕ್ಷ ಆಗಿ. ಸರ್, ಈಗ ಬಾಳೆಹೊನ್ನೂರು ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ಬಾಳೆಹೊನ್ನೂರು ವಾತಾವರಣ ತುಂಬಾ ಹದಗೆಟ್ಟೋಗಿತ್ತು. ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಕಾಲೇಜು ಮಕ್ಕಳು ಏನು ವೆಹಿಕಲ್ ಓಡಿಸಬಹುದು. ಈಗ ಒಂದು ಕಾನೂನು ಬಂದಿದೆ, 20 ವರ್ಷ ಅಥವಾ ಲೈಸೆನ್ಸ್ ಇಲ್ಲದವರು ವೆಹಿಕಲ್ ಅನ್ನು ಓಡಿಸಬಹುದು. ಅವರ ತಂದೆ ತಾಯಿಗೆ ಒಂದು ದಂಡವನ್ನು ವಿಧಿಸಬೇಕು. ನಮ್ಮ ಸುತ್ತಮುತ್ತ ಜಿಲ್ಲೆ ದಂಡ ವಿಧಿಸಿದ್ದಾರೆ. ಆ ಕಾನೂನನ್ನು ಈ ಬಾಳೆಹೊನ್ನೂರು ಸೂಚಿಸಬೇಕಾದಂತ ರವಿ ಸರ್ ಅವರು ಸೂಕ್ಷ್ಮವಾಗಿ ಎಲ್ಲ ಪೋಷಕರಿಗೆ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅವರ ಪೇರೆಂಟ್ಸ್ ಗಳನ್ನೆಲ್ಲ ಕರೆಸಿ ಮಕ್ಕಳಿಗೆ ವಾಹನ ಕೊಡಬೇಡಿ, 18 ವರ್ಷದ ನಂತರ ಮಕ್ಕಳಿಗೆ ಅಥವಾ ಇರುವಂತ ಮಕ್ಕಳು ಮಾತ್ರ ವೆಹಿಕಲ್ ಓಡಿಸ್ಬೇಕು ಅಂತ ಒಂದು ಆದೇಶ ಹೊರಡಿಸಿರೋದು ಬಾಳೆಹೊನ್ನೂರು ಸುತ್ತಮುತ್ತ ಅದು ಒಳ್ಳೆ ಮಟ್ಟದ ಅಭಿಪ್ರಾಯ ಹೊಂದಿದೆ. ಹಾಗೆ ನಮಗೆ ಗೊತ್ತಿರಂಗೆ ನಾನು ಹಲವು ವರ್ಷಗಳಿಂದ ಬಾಳೆಹೊನ್ನೂರು ಸ್ಟೇಷನ್ಗಳಲ್ಲಿ ಏನು ಕುಂದುಕೊರತೆ ಸಭೆಯನ್ನು ನಡೆಸ್ತಾರೆ 2ನೇ ಭಾನುವಾರ ಆದ್ರೆ. ಆ ಕುಂದುಕೊರತೆ ಸಭೆ ಹೆಂಗಿರ್ತಿತ್ತು ಅಂದ್ರೆ ಮುಂಚೆಲ್ಲ ನಮ್ನ ಕರಿತಿದ್ದಿಲ್ಲ, ಬೇಕಾಬಿಟ್ಟಿ ನಡೀತಿತ್ತು. ಇದರ ಹಿಂದೆ ಹಲವು ಅಧಿಕಾರಿಗಳು ಠಾಣಾಧಿಕಾರಿಗಳು ಬಂದು ಹೋದ್ರು ಈ ಕುಂದುಕೊರತೆ ಸಭೆ ಅಚ್ಚುಕಟ್ಟಾಗಿ ಬಂದಿಲ್ಲ. ಈ ಬಾಳೆಹೊನ್ನೂರಿಗೆ ಈಗ ಬಂದಂತ ಸಬ್ ಇನ್ಸ್ಪೆಕ್ಟರ್ ರವಿ ಸರ್ ಅವರು ತಿಂಗಳಲ್ಲಿ 2ನೇ ಭಾನುವಾರ ಮೀಟಿಂಗ್ ಕರೀತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮ ಕೈಗೊಳ್ತಿದ್ದಾರೆ. ನಾವು ಕೊಡಂತ ದೂರುಗಳನ್ನ ಸರಿ ತಪ್ಪುಗಳನ್ನ ಏನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಕಾನೂನು ಕ್ರಮ ಕೈಗೊಳ್ಳಿ, ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿದ್ದಾರೆ. ಹಾಗೇನೆ ನನಗೆ ಗೊತ್ತಿರಂಗೆ ಬಾಳೆಹೊನ್ನೂರು ಸ್ಟೇಷನ್ ಅಲ್ಲಿ ಅಟ್ರಾಸಿಟಿ ಕೇಸ್ ಅನ್ನೋದು ಭಾರಿ ಕುಂಠಿತವಾಗಿತ್ತು. ಈ ಸಬ್ ಇನ್ಸ್ಪೆಕ್ಟರ್ ಬಂದ ನಂತರ ಅಟ್ರಾಸಿಟಿ ಕೇಸಿಗೆ ಒಂದು ಬೆಲೆ ಬಂದಿದೆ. ಹಾಗೇನೆ ಸಾಮಾನ್ಯ ವರ್ಗದವರು ಯಾರೇ ಹೋದ್ರು ಒಳ್ಳೆ ಸ್ಪಂದನೆ ಇದೆ. ಹಾಗೆ ಏನು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಚನ್ಕೇಶ್ ಸರ್ ಅಂತ ಇದಾರೆ, ಅವರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ಇಲ್ಲಿ ಲೋಕಲ್ ಹೌಸ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಉಳ್ಳವರು, ಹಣ ಉಳ್ಳವರು ಪಾರ್ಕಿಂಗ್ ಹಾಕೊಂಡಿದ್ರು ಪರವಾಗಿಲ್ಲ, ನಾವು ಅಲ್ಲಿ ನಿಲ್ಸ್ತೀವಿ ಅನ್ನೋ ಸಂದರ್ಭದಲ್ಲಿ ಅಂತ ವ್ಯಕ್ತಿಗಳ ಕಾರಿಗೆ ಬೈಕಿಗೆ ಲಾಕ್ ಅನ್ನು ಹಾಕಿ ಅದಕ್ಕೆ ಕೇಸನ್ನು ತೆರಿಗೆ ಹಣವನ್ನು ಕಟ್ಟಿಸಿ ಅದನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ಚನ್ಕೇಶ್ ಸರ್ ಅವರಿಗೆ ನಾನು ತುಂಬಾ ಧನ್ಯವಾದ ತಿಳಿಸ್ತೇನೆ. ಸರ್ಕಾರಿ ವಾಹನಗಳಿಗೂ ಲಾಕ್ ಹಾಕಿದ ಉದಾಹರಣೆಗಳು ಬಾಳೆಹೊನ್ನೂರಲ್ಲಿದೆ. ಹಾಗೇನೆ ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿದೆ. ಇಂಥ ಅಧಿಕಾರಿಗಳು ನಮಗೆ ಇನ್ನು 10-15 ವರ್ಷಗಳ ಕಾಲ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಬಾಳೆಹೊನ್ನೂರಲ್ಲೇ ಇರ್ಬೇಕನ್ನೋದು ನನ್ನ ಉದ್ದೇಶ. ಮತ್ತೆ ಸಾರ್ವಜನಿಕರು ಯಾವುದೇ ಭಯ ಇಲ್ಲದೇನೆ ಬಾಳೆಹೊನ್ನೂರಿನಲ್ಲಿ ವಾಸಿಸ್ತಿರೋದ್ರಿಂದ ಈ ಸಬ್ ಇನ್ಸ್ಪೆಕ್ಟರ್ ಸಲ್ಲುತ್ತೆ. ಯಾಕಂದ್ರೆ ಮುಂಚೆ ತುಂಬಾ ಕೆಟ್ಟಾಗಿತ್ತು, ಊರಿನ ಪರಿಸ್ಥಿತಿ ತುಂಬಾ ಕೆಟ್ಟಾಗಿತ್ತು, ದಬ್ಬಾಳಿಕೆ ದೌರ್ಜನ್ಯ ತುಂಬಾ ನಡೀತಿತ್ತು. ಈ ಸಬ್ ಇನ್ಸ್ಪೆಕ್ಟರ್ ಬಂದ ನಂತರ ನನಗೆ ಗೊತ್ತಿರಂಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅವರಿಗೆ ನಮ್ದು ಸಲಾಮೆ. ನಿಮ್ಮ ಹೆಸರು? ನಾಗರಾಜ್ ಭೀಮಾರ್ಮಿ, ಭಾರತ್ ಏಕ್ತಾ ಮಿಷನ್ NR ತಾಲೂಕು ಅಧ್ಯಕ್ಷ. ಈ ಇವಾಗೂ ಅವಾಗೂ ತುಂಬ ವ್ಯತ್ಯಾಸ ಇದೆ. ಈಗೆಲ್ಲ ಫುಲ್ ಚೇಂಜ್ ಆಗಿದೆ ಸ್ಟೇಷನ್ ಬಾಳೆಹೊನ್ನೂರು. ಇವರೇ ನಮಗೆ ಬಾಳೆಹೊನ್ನೂರು ಇದ್ರೆ ಒಳ್ಳೇದು, ಎಲ್ಲದಕ್ಕೂ ಅನುಕೂಲ ಆಗಿದೆ ಇವ್ರು ಬಂದ ಮೇಲೆ. ಪೊಲೀಸ್ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಒಳ್ಳೆ ಜನ ನಮಗೆ ಎಲ್ಲ ಆಗುತ್ತೆ, ಕೆಲಸ ಆಗ್ತಾ ಉಂಟು. ಮುಂಚೆಗೂ ಈಗೂ ತುಂಬ ವ್ಯತ್ಯಾಸ ಆಗಿದೆ ಸ್ಟೇಷನ್ ಬಾಳೆಹೊನ್ನೂರು.
ಇವಾಗ ಜನಗಳು ಆರಾಮಲ್ಲಿ ಕೂತ್ಕೊಂಡು ಆರಾಮಲ್ಲಿ ಕೇಳಿ ಇದೆಲ್ಲ ಬರೋಂಥ ಸ್ಥಿತಿ ಬಂದಿದೆ. ಮುಂಚೆ ಸರಿ ಇರ್ಲಿಲ್ಲ. ಈಗ ಪರವಾಗಿಲ್ಲ. ಈಗ ಕ್ಯಾಮ್ರಾ ಎಲ್ಲ ಕಡೆ ಬಿಟ್ ಮಾಡಿ ಎಲ್ಲ ಈಗ ಮುಂಚೆ ತರ ಇಲ್ಲ. ಸ್ಟೇಷನ್ ಪೂರ ಚೇಂಜ್ ಆಗಿದೆ. ಟ್ರಾಫಿಕ್ ಅವರು ಅಲ್ಲಿ ಇರೋ ಜನನೂ ಪರವಾಗಿಲ್ಲ, ಎಲ್ಲ ಒಳ್ಳೆ ಜನಗಳೇ. ಈಗ ಇನ್ಸ್ಪೆಕ್ಟರ್ ಭಾರಿ ಒಳ್ಳೆ ಜನ ಈಗ ಬಂದವರು. ಬೇರೆ ಕಡೆ ಸ್ಟೇಷನ್ ಹೋದಾಗ ಅಲ್ಲಿ ಯಾವ ತರ ಈಗ ರೆಸ್ಪಾನ್ಸಿಬಿಲಿಟಿ ಇತ್ತು, ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಬಂದ ಕೂಡಲೇ ಅಲ್ಲಿ ಯಾವ ತರ? ಈಗ ಬೇರೆ ಕಡೆ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಬಾಳೆಹೊನ್ನೂರು ಫುಲ್ ಚೇಂಜ್ ಆಗಿದೆ. ಇವ್ರು ಬಂದ ಮೇಲೆ ಎಲ್ಲ ಅನುಕೂಲ ಆಗಿದೆ. ಒಳ್ಳೆ ಜನ ಅವರು ನಮ್ಮ ಎಸ್ ಐ ಬಂದವರು ಬಾಳೆಹೊನ್ನೂರಿಗೆ. ಈ ತರನೇ ಎಲ್ಲಾ ಸ್ಟೇಷನ್ ಅಲ್ಲಿ ಇರ್ಬೇಕಂತ ಹೇಳಿ ನಮ್ಗೊಂದು ಇದು ಇದೆ. ಏನಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಬಾಳೆಹೊನ್ನೂರು ಆದಷ್ಟೇ ಆಗ್ಬೇಕು ಎಲ್ಲ ಕಡೆ, ಆದ್ರೆ ಒಳ್ಳೇದು. ನಿಮ್ಮ ಹೆಸರು? ಉದಯ. ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿರೋಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ತುಂಬ ಚೆನ್ನಾಗಿ ನನಗೆ ಮಾತಾಡಿಸಿದರು. ಎಲ್ಲಿಂದ ಬಂದಿರಿ, ಏನು ಇಂತು, ಬನ್ನಿ ನಮ್ಮ ಸ್ಟೇಷನ್ಗೆ ಅಂತ. ಅವರು ಸಬ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ ರವೀಶ್ ಅಂತ ಹೇಳ್ಬಿಟ್ಟು. ಎಷ್ಟು ದೇವರಂತ ಮನುಷ್ಯ ಅಂದರೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ಅಲ್ಲಿರೋಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೊಂದು ಖುಷಿಯಾದ ವಿಚಾರ ಏನಂದರೆ, ಅಲ್ಲಿ ಒಂದು ಮೆಸೇಜ್ ಕೊಟ್ಟರು, ಒಂದು ಪಾಂಪ್ಲೆಟ್ ಮಾಡಿಸಿ ಅದನ್ನೆಷ್ಟು ನಾನು ಸ್ಟೇಟಸಲ್ಲಿ ಹಾಕ್ತೀನಿ ನೋಡಿ ಇದನ್ನು ದಯವಿಟ್ಟು ನೀವೆಲ್ಲರಿಗೂ ಹೇಳಿ ಈ ಪಾಂಪ್ಲೆಟ್ ಕೊಟ್ಟಿದ್ದು ಅಂತ. ಏನು ಸರ್ ಇದು ಅಂತ ವಿಚಾರಿಸ್ತಾ ಹೇಳಿದ್ರು, ಈಗ ಬೇರೆ ಊರಿಂದ ಬಂದಿರ್ತಾರೆ, ನಿಮ್ಮಲ್ಲಿಗೆ ಕಾಫಿ ತೋಟಕ್ಕೆ ಕೆಲಸ ಮಾಡೋಕ್ಕೆ ಬರ್ತಾರೆ. ಕಾಫಿ ತೋಟಕ್ಕೆ ಕೆಲಸ ಮಾಡೋಕ್ಕೆ ಬಂದಾಗ ಅವ್ರ ಅಡ್ರೆಸ್ ಕೊಡ್ತಾಗಿರಲ್ಲ, ಏನೋ ಒಂದು ಫ್ರಾಡ್ ಮಾಡೋಗ್ತಾರೆ, ಅವ್ರು ಇಟ್ಕೊಬರೋದು ಕಷ್ಟ ಆಗುತ್ತೆ, ದಯವಿಟ್ಟು ಇದನ್ನ ಹೇಳಿ ಅಂತ ಕೇಳಿಬಿಟ್ಟು ನನಗೆ ಹೇಳಿದರು. ಆಗ ನಾನು ನಿಂತ್ಕೊಂಡು ಪೊಲೀಸ್ನವರು ಅವರು ಮಾತಾಡ್ತಿದ್ದೆ. ತುಂಬ ಖುಷಿ ಆಯ್ತು ನನಗೆ. ಚಿಕ್ಕಮಗಳೂರಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ 100% ಬಾಳೆಹೊನ್ನೂರು ಪೊಲೀಸ್ ಸ್ಟೇಷನಲ್ಲಿ ನನಗೆ ನ್ಯಾಯ ಸಿಕ್ತು. ನೀವು ಯಾವುದೇ ಸ್ಟೇಷನ್ಗೆ ಹೋದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನ್ಯಾಯ ಸಿಗುತ್ತೆ ನಿಮ್ಗೇನಾದ್ರು ಅನ್ಯಾಯ ಆಗಿದ್ದರೆ, ಏನಾದ್ರು ಇದಾಗಿದ್ದರೆ ದಯವಿಟ್ಟು ಪೊಲೀಸ್ ಠಾಣೆಗೆ ಹೋಗಿ ಮಾತಾಡಿಸಿ. ಒಂದು ನೀವು ಈಗ ಕಾಫಿ ತೋಟಕ್ಕೆ ಯಾರು ಕೆಲಸಕ್ಕೆ ಬರ್ತಾರೆ ಅವ್ರ ಅಡ್ರೆಸ್ ಬುಕ್ ತಗೊಳ್ಳಿ. ಅಡ್ರೆಸ್ ಬುಕ್ ತಂದಮೇಲೆ ನೀವು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಇಟ್ಕೊಬೇಡಿ. ಆಮೇಲೆ ನಿಮಗೇನೋ ತೊಂದರೆ ಆದರೆ ಸಮಯ ಕರೆಕ್ಟಾಗಿ 112 ಕಾಲ್ ಮಾಡಿ. ಅದು ಬಿಟ್ಟರೆ ಪೊಲೀಸ್ ಸ್ಟೇಷನ್ ನಂಬರ್ ಇರುತ್ತೆ, ಅದಕ್ಕೆ ದಯವಿಟ್ಟು ನೀವು ಮಾಡಿ. ಆಮೇಲೆ ನೀವು ಇನ್ನೊಂದು, ನಾವು ಕಸ್ಟಮ್ಸಿಂದ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ, ನಾನು ಜಡ್ಜ್ ಮಾತಾಡೋದು, ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡೋದು ಅಂತ ಯಾರು ಮಾಡಿದೆ, ದಯವಿಟ್ಟು ನಿಮಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ದಯವಿಟ್ಟು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಪಕ್ಕಾ ನ್ಯಾಯ ಸಿಗುತ್ತೆ. ಆಮೇಲೆ ಪೊಲೀಸರನ್ನ ಯಾವತ್ತೂ ಕೆಟ್ಟದಾಗಿ ನೋಡಬೇಡಿ. ಪೊಲೀಸರು ತುಂಬ ಒಳ್ಳೆಯವರು, ಅವರಿಗೆ ಲಾ ಗೊತ್ತಿರುತ್ತೆ ಅವ್ರಿಗೂ ಕೂಡ. ಅವ್ರ ಹತ್ರ ಬಿಟ್ಟು ನೀವು ಎಕ್ಸ್ಟ್ರಾ ಲಾ ಮಾತಾಡೋಕ್ಕೆ ಹೋಗಬೇಡಿ. ನನಗೆ ಗೊತ್ತಿರೋಂಗೆ ಅವ್ರ ಹತ್ರ ಬಿಟ್ಟು ನಿಮ್ಗೆ ಕಷ್ಟ ಇದ್ದರೆ ಹೇಳ್ಕೊಳ್ಳಿ, ಸರ್ ಇದು ಹಿಂಗೆಲ್ಲ ಹಿಂಗಾಗಿದೆ ಅಂತ. ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂದರೆ ಅವ್ರಿಗೂ ಗೊತ್ತಿರ್ತಾರೆ, ಅದನ್ನ ಹೇಳಬಾರ್ದು. ನೀವು ಹೋಗ್ಬಿಟ್ಟು ಸರ್ ನಮಗೆ ಈ ಥರ ಕಷ್ಟ ಆಗಿದೆ, ನಮ್ದು ಈ ಥರ ಪ್ರಾಬ್ಲಮ್ ಅಂತ ಹೇಳಿದರೆ ನಿಮಗೆ ಖಂಡಿತ ಅವರು ಸಾಲ್ವ್ ಮಾಡಿ ಕಳಿಸ್ತಾರೆ. ದಯವಿಟ್ಟು ನಿಮ್ಗೆ ಯಾರು ಮೋಸ ಹೋದವರು ಕೂಡ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಒಂದು ನ್ಯಾಯ ಕೇಳಿ ನ್ಯಾಯ ಕೊಡಿಸ್ತಾರೆ. ಯಾಕಂದ್ರೆ ನನಗೆ ನ್ಯಾಯ ಸಿಕ್ತು, ತುಂಬ ಖುಷಿಯಾಗಿದೆ. ಚಿಕ್ಕಮಗಳೂರು ಪೊಲೀಸರಿಗೆ ಒಂದು ಆನ್ಸರ್. ಶೃಂಗೇರಿ ಕ್ಷೇತ್ರದ ಶಾಸಕರು ಕೂಡ ನಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಒಂದು ಜೀಪನ್ನು ಕೂಡ ಕೊಡುಗೆ ನೀಡಿದ್ದಾರೆ. ಇದೇ ಜೀಪ್ ನೋಡ್ಬೋದು. ಹೊಸ ಸ್ಟೇಷನು ಹೈಟೆಕ್ ಆಗಿದೆ, ಬಟ್ ಜೀಪು ಅಷ್ಟೇ ಹೊಸದಾಗಿ ಕೊಟ್ಟಿದ್ದಾರೆ. ಇಂಥ ಅಧಿಕಾರಿಗೆ ಹೊಸ ಜೀಪ್ ಕೊಟ್ಟಿರೋದು ಎಲ್ಲರಿಗೂ ಖುಷಿ ಆಗ್ತಾಯಿದೆ. ಅದೇ ರೀತಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ರವೀಶ್ ಅವರು ಇದ್ದಾರೆ. ಬನ್ನಿ ಅವ್ರ ಚೇಂಬರ್ಗೆ ಹೋಗೋಣ, ಯಾವ ಥರ ಇದೆ ಅಂತ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಗಣೇಶ್ ಅವರೇ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಿ? ನಾವು ತುಂಬಾ ಚೆನ್ನಾಗಿದ್ದೀವಿ. ತುಂಬಾ ದಿನ ಆಯ್ತಲ್ಲ ನೋಡಿ. ಆರಾಮ? ಕಾಫಿ ತಿಂಡಿ ಎಲ್ಲ ಆಯ್ತು. ನಮ್ದು ಆಯ್ತು. ನಿಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆ ನೋಡೋಣ ಅಂತೇಳಿ ಇವತ್ತು ಬಂದಿದ್ದೀವಿ. ಬಟ್ ಯಾವ ತರ ಆಗಿದೆ ಅಂತೇಳಿ, ಯಾಕಂದ್ರೆ ತುಂಬಾ ಜನರದ್ದು ಒಂದು ಮಾಹಿತಿಯನ್ನು ಕೂಡ ಕೇಳ್ಪಟ್ಟೆ. ಯಾಕಂದ್ರೆ ಒಳ್ಳೆ ಉತ್ತಮವಾದ ಒಂದು ಅಧಿಕಾರಿನೂ ನಮಗೆ ಸಿಕ್ಕಿದ್ದಾರೆ. ಉತ್ತಮ ರೀತಿಯಲ್ಲಿ ಟ್ರಾಫಿಕ್ ವ್ಯವಸ್ಥೆ ಕೂಡ ಸರಿಪಡಿಸಿದ್ದಾರೆ. ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಸರ್. ನಮಗೆ ಏನಿಲ್ಲ, ಸ್ಟೇಷನ್ ಸುತ್ತಮುತ್ತ ಅದು ಯಾವ ತರ ಇದೆ ಅಂತ ಸ್ವಲ್ಪ ತೋರಿಸ್ಬೋದು? ಆಯ್ತು, ಹೋಗೋಣ ಗಣೇಶ್. ಮತ್ತೆ ಇನ್ನೇ ಸಮಾಚಾರ, ಹೇಗಿದ್ದೀರಿ? ಏನಿಲ್ಲ, ಆರಾಮ? ಎಲ್ಲ ತಮ್ಮದೇ. ನಾವು ಎಂತ ಹೇಳೋದು ಹೇಳಿ. ಬಟ್ ಇಲ್ಲಿಗೆ ಒಂದು ಪೊಲೀಸ್ ಸೆಂಟ್ರಿ ತರ ನಿಂತು ಒಂದು ಗನ್ ಹಿಡ್ಕೊಂಡು ನಿಂತು
ಮಾಡ್ಸಿದೀವಿ. ಅದೊಂದು ತಂದು ತರಬೇಕು, ಪರ್ಮಿಷನ್ ತಗೊಂಡು ಮತ್ತೆ ಎಲ್ಲರಿಗೂ ಇದಕ್ಕೆಲ್ಲ ನಮ್ಗೆ ಎಲ್ಲಾ ಸಾರ್ವಜನಿಕರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶದಲ್ಲಿ ಎಲ್ಲವನ್ನು ಸಹ ಮಾಡಿದೀವಿ. ಬಂದವ್ರಿಗೆ ಎಲ್ಲವೂ ಏನ್ ಮಾಡಿದ್ದಾರೆ, ಯಾವ ತರ ನಡ್ಕೊಳ್ತಾರೆ ಪೊಲೀಸ್ನವರು, ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ಬಾಲ ಕಾರ್ಮಿಕತೆಯಿಂದ ಆಗುವಂತದ್ದೇನು, ಅಲ್ಲಿರುವಂತದ್ದು ಎಲ್ಲಾನು ಸಾರುವಂತದ್ದು, ಹಿಂದೂ ಮುಸ್ಲಿಂ ಕ್ರೈಸ್ತ ಪೊಲೀಸಲ್ಲಿ ಎಲ್ಲ ಒಂದೇ, ನಾವು ಬೇರೆ ನೀವು ಬೇರೆ ಎಲ್ಲ ಸಾರನ ಚಿತ್ರದ ಮೂಲಕ ಆಲ್ಮೋಸ್ಟ್ ಎಲ್ಲ ಒಂಚೂರು ಅರ್ಥ ಆಗ್ಲಿ ಅನ್ನೋ ಉದ್ದೇಶದಲ್ಲಿ ತೋರಿಸಿದೀವಿ. ಬಂದು ಸಮಾಧಾನದಿಂದ ಹೋಗ್ಬೇಕು. ಯಾರು ಬರ್ತಾರೆ ಅವರು ಸಮಾಧಾನದಿಂದ ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ಮೊನ್ನೆ ಎಲ್ಲ ಚೆನ್ನಾಗಿ ಹಸಿರಾಗಿತ್ತು. ಈಗ ಕಟ್ ಮಾಡಿಸೋದ್ರಿಂದ ಸ್ವಲ್ಪ ಮಳೆ ಜಾಸ್ತಿ ಆಗೈತಲ್ಲ, ಇನ್ನೊಂದು ವಾರಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ಹಸಿರಾಗ್ತದೆ. ಇದು ಇಲ್ಲಿ ಬಂದ್ರೆ ಒಂದು ಒಳ್ಳೆ ಪರಿಸರ, ಅವ್ರಿಗೆ ಒಂದು ಒಳ್ಳೆ ವಾತಾವರಣ ಆಗಿರ್ಬೇಕು. ಅಂದ್ರೆ ಎಲ್ಲರಿಗೂ ಮನ ತಟ್ಟುವಂತ ಒಂದು ಇದಾಗ್ಬೇಕು. ಅಂದ್ರೆ ಎಲ್ಲರೂ ಈ ಹೂವಿನ ಗಿಡ ಆಗ್ಲಿ ಪ್ರತಿಯೊಂದನು ಅಷ್ಟೇ, ಈ ಜನರಿಗೆ ಇಲ್ಲಿ ಎಲ್ಲ ದೂರು ಕೊಡಕ್ ಬಂದಾಗ, ಈಗ ಒಳಗಡೆ ಎಲ್ಲಾರು ಕೆಲವೊಂದು ದೂರು ಕೊಡ್ತಾ ಇರೋ ಟೈಮಲ್ಲಿ ಸ್ವಲ್ಪ ಹೊತ್ತು ಮೈಂಡ್ ಫ್ರೆಶ್ ಅಪ್ ಆಗ್ಲಿಕ್ಕೋಸ್ಕರ ಕೆಲವು ಒಂದು ಹಸಿರು ನೋಡಿದಾಗ, ಒಂದು ಹೂ ನೋಡಿದಾಗ ಖುಷಿ ಆಗ್ತದೆ, ಮೈಂಡ್ ಫ್ರೆಶ್ ಆಗುತ್ತೆ, ಅವ್ರಿಗೇನೋ ಸಮಾಧಾನ ಅನ್ಸುತ್ತೆ. ಸೊ ಅದಕ್ಕೆ ನಾವು ಇದೆಲ್ಲ ಒಂದು ಕಲರ್ ಅಲ್ಲಿ ಎಲ್ಲ ಮಾಡಿದೀವಿ ಚೆನ್ನಾಗಿ. ಹೊರಗಡೆಗೂ ಸಹ ಹೋಗೋರ್ಗೆ ಬರೋರ್ಗೆ ಆಕ್ಸಿಡೆಂಟ್ದು, ಕಳ್ತನದ್ದು ಎಲ್ಲ ಮಾಹಿತಿಗಳನ್ನ ಹೊರಗಡೆಯಿಂದ ಚಿತ್ರೀಕರಣ ಮಾಡಿದ್ವಿ. ಮತ್ತೆ ಒಂದು ನಾವು ಇದು ನಮ್ಮ ಪೊಲೀಸ್ ಫ್ಲಾಗ್ದು ಕೆಳಗಡೆ ಇತ್ತು, ಚೆನ್ನಾಗಿರ್ಲಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ದೇಶದಲ್ಲಿ ಅಲ್ಲಿ ಮಾಡಿದೀವಿ. ಮತ್ತೆ ನಮ್ಮ ಪೊಲೀಸ್ನವ್ರಿಗೆ ಆಟ ಆಡ್ಲಿಕ್ಕೆ ಕೋರ್ಟ್ ಕೂಡ ಮಾಡಿದೀವಿ, ಈವ್ನಿಂಗ್ ಮತ್ತೆ ಮಾರ್ನಿಂಗ್. ಈಗ ಒಂದ್ ವಿಷಯ ಕೇಳಬೇಕಾದ್ರೆ ಸರ್, ಈಗ ಮಲ್ಲಂದೂರು ಠಾಣೆಯಲ್ಲಿ ಅಂದ್ರೆ ಇದೇ ತರ ಮಾಡಿದ್ರೆ ಸರ್ ಅಲ್ಲ ಸೇಮ್ ಇದೇ ತರ? ಅಲ್ಲಿ ಜಾಗ ಇಷ್ಟೊಂದು ಇರ್ಲಿಲ್ಲ, ಅಲ್ಲಿ ಜಾಗ ಕಡಿಮೆ ಇತ್ತು, ಅಲ್ಲಿ ಪಾರ್ಕ್ ಮಾತ್ರ ಮಾಡ್ಲಿಕ್ಕಾಗಿತ್ತು. ಬಟ್ ಒಳಗಡೆ ಹೊರಗಡೆ ಎಲ್ಲ ಸೇಮ್ ಇದೇ ತರ ಮಾಡಿದ್ದು, ತುಂಬಾ ಚೆನ್ನಾಗಿ ಮಾಡಿದ್ದು. ಅಲ್ಲೂ ಸಹ ಎಲ್ಲ ಸಹಕಾರ. ಅಂದ್ರೆ ನಿಮ್ಮ ಇದ್ರಲ್ಲಿ ಅಂದ್ರೆ ನೀವು ಚಿಕ್ಕಮಂಗ್ಳೂರು ಜಿಲ್ಲೆ ಬಂದ ಮೇಲೆ ಫಸ್ಟ್ ಮೊದಲ ಸ್ಟೇಷನ್ ಮಲ್ಲಂದೂರು, ಅದಾದ ನಂತರ ಬಾಳೆಹೊನ್ನೂರಿಗೆ ಬಂದಿದ್ರಿ. ಬಾಳೆಹೊನ್ನೂರಲ್ಲಿ ಇದೇ ತರ ಮಾಡ್ಬೇಕು ಅಂತ ಒಂದು ಛಲ ಇತ್ತು. ನಮ್ದು ಮನ್ಸು ಒಂದೇ, ನಮ್ಮ ಸ್ಟೇಷನ್ ಫಸ್ಟ್ ಸುತ್ತಮುತ್ತ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಬೇರೆಯವ್ರಿಗೆ ಹೇಳಿಕ್ಕೆ ಅನುಕೂಲ ಆಗ್ತದೆ ಅಂತ. ಸೊ ಹೊರಗಡೆಯಿಂದ ಬಂದಾಗ ನಾವೇ ಸರಿ ಇಲ್ಲ, ನಮ್ಮ ಪರಿಸರನೇ ಸರಿ ಇಲ್ಲ ಅಂದಾಗ ಅವ್ರಿಗೆ ನಾವ್ ಏನು ಹೇಳಿಕ್ ಆಗಲ್ಲ. ಸುತ್ತಮುತ್ತ ನೀಟಾಗಿ ಇಟ್ಕೊಂಡು ಅವ್ರಿಗೆ ಏನಾದ್ರು ಹೇಳಿದ್ರೆ ಅರ್ಥ ಆಗ್ತದೆ. ನೋಡಿಯಪ್ಪ ಹಿಂಗ್ ಇಟ್ಕೊಳ್ಳಿ, ಹಿಂಗಿದೆ, ಈ ತರ ಇದೆ ಅಂತ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗ್ತದೆ. ಅದ್ಬಿಟ್ಟು ನಾವೇನೋ ಹೇಳಕ್ ಹೋದ್ರೆ ಅದು ಅರ್ಥ ಆಗಲ್ಲ. ಪಬ್ಲಿಕ್ ಎಲ್ಲ ನೊಂದಿರೋರು ಇಲ್ಲಿ, ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ ಯಾರು ನೊಂದಿರೋರೆ. ಸರ್ ಈಗ ನೀವು ಬಾಳೆಹೊನ್ನೂರು ಸ್ಟೇಷನ್ಗೂ ಈಗ ಮಲ್ಲಂದೂರು ಸ್ಟೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಕ್ವಿಕ್ ರೆಸ್ಪಾನ್ಸ್ ಮಾಡ್ಬಿಡ್ತೀವಿ. ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ಈ ಒಂದು ಹೈಟೆಕ್ ಮಾಡ್ಕೊಂಡಿದ್ರಿ, ಮಾಡಿದಾಗ ನಮ್ಮ ಕ್ಷೇತ್ರದ ಶಾಸಕರು ಕೂಡ ನಮ್ಮ ಕೊಡುಗೆಯಾಗಿ 2 ಸ್ಟೇಷನ್ಗೆ ನನ್ನ ಜೀಪ್ ಕೊಟ್ಟಿದ್ದಾರೆ. ಬೇರೆ ಎಲ್ಲದರಲ್ಲೂ ಸಹ ಸಹಕಾರ ಮಾಡಿದ್ದಾರೆ, ಸಹ ತುಂಬಾ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮೇಲೆ ಅಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನ ಕೂಡ ನಾವ್ ಇದೆಲ್ಲ ಚೆನ್ನಾಗಿ ಮಾಡಿರೋದು, ಹೆಲ್ಪ್ ಮಾಡಿದ್ರೆ ನೀವು ಈ ತರ ಮಾಡ್ಬೇಕು, ಈ ತರ ಇಟ್ಕೋಬೇಕು, ಸ್ಟೇಷನ್ ಯಾವ ತರ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಪ್ರತಿ ಸಲ ಮೀಟಿಂಗ್ ಹೋದಾಗ, ಅವ್ರು ಇಲ್ಲಿಗೆ ಬಂದಾಗ ಎಲ್ಲವನ್ನೂ ಸಹ ಹೇಳ್ತಾರೆ. ಆ ಹೇಳ್ತಕ್ಕ ನಾವು ಮಾಡ್ಕೊಂಡು ಹೋಗಿದ್ವಿ, ನಾವೇನ್ ಮಾಡ್ಬೇಕು. ಅವ್ರಿಗೂ ಸಹ ಖುಷಿ ಕೊಟ್ಟಿದೆ, ನಮಗೂ ಸಹ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಮಾಡೋದ್ರಿಂದ. ಅದೇ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಈ ತರ ಎಲ್ಲಾರು ಆದ್ರೆ ಅವ್ರಿಗೂ ಒಂಥರ ಹೆಮ್ಮೆ ಪಡುವಂತ, ಅಂದ್ರೆ ಒಂದು ದೂರು ಕೊಡೋದಾಗ್ಲಿ. ಈಗ ಪೊಲೀಸ್ ಸ್ಟೇಷನ್ಗೆ ಈಗ SP ಅವರು ಮೊದ್ಲಾದ್ರೆ ಯಾರಾದ್ರೂ ಫೋನ್ ಮಾಡಿ ಒಂದಕ್ಕೆ SP ಫೋನ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲಿ ಸ್ಟೇಷನ್ ಅಲ್ಲಿ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ಫೋನ್ ಮಾಡ್ತಾರೆ? ಈಗ ನಿಮ್ಮ ಭಾಗದಲ್ಲಿ ನಾವು ಕೇಳ್ಪಟ್ಟಂಗೆ ಯಾರು ಕೂಡ SP ಅವ್ರ ಗಮನಕ್ಕೂ ತರಲ್ಲ, ಮತ್ತೆ ಯಾರ್ದು ಇನ್ಫ್ಲುಯೆನ್ಸ್ನು ಇಲ್ಲ. ಬಟ್ ಇಲ್ಲಿ ಒಳ್ಳೆ ವ್ಯವಸ್ಥೆ ಇದೆ, ನಮ್ಮ ಠಾಣೆ ಅಧಿಕಾರಿಗಳು ತುಂಬಾ ಸ್ಪಂದಿಸ್ತಾರೆ, ಮತ್ತೆ ಸಿಬ್ಬಂದಿಗಳು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಸಿಬ್ಬಂದಿಗಳು ಕೂಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಸರ್ ಕೂತಾಗ ನಮ್ಗೆ ಪೊಲೀಸ್ ಸ್ಟೇಷನ್ ಅಂತ ಯಾರು ಅದ್ ಅನ್ಕೊಳಲ್ಲ, ಬಟ್ ನಾವ್ ಒಂಥರ ಕ್ಲೋಸ್ ಆಗಿದೀವಿ, ಒಂಥರ ಈ ಫ್ರೆಂಡ್ಸ್ ತರ ಇದೀವಿ ನಾವು, ಫ್ಯಾಮಿಲಿ ತರ. ನಮ್ಗೆ ಯಾರಿಗೆ ತೊಂದ್ರೆ ಆದ್ರೂ ಬೇಗ ಸ್ಪಂದಿಸ್ತೀವಿ. ಅಷ್ಟೇ ಕೆಲಸ ಇಂಥದ್ದು ಮಾಡ್ಬೇಕು ಅಂದ್ರೆ ಅವರೇ ಬಂದು ಮಾಡಿ ಹೋಗ್ತಾರೆ. ಸೊ ಎಂತದೇ ಪ್ರಾಬ್ಲಮ್ ಆಗೋದು ಸಹ ತಕ್ಷಣ ಸ್ಪಂದಿಸೋದ್ರಿಂದ ಇಲ್ಲಿ ನಾನು ಅಧಿಕಾರಿ, ಅವರು ಪೊಲೀಸು ಅನ್ನೋ ತರ ಆ ತರದ್ದೇನಿಲ್ಲ. ನಾನು ಇಲ್ಲಿ ಒಬ್ಬ ಕ್ಯಾಪ್ಟನ್ ಅಷ್ಟೇ, ನಾನು ಇದನ್ನ ಮುನ್ನೋಡ್ಸೋ ಕ್ಯಾಪ್ಟನ್, ಅವರು ಆಟ ಆಡೋ ಅಂತ. ಬಟ್ ಎಲ್ಲಕ್ಕಿಂತನೂ ಸರ್ ಸ್ಟೇಷನ್ ಅಲ್ಲಿ ಒಬ್ಬ ಅಧಿಕಾರಿ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ನೋಡ್ಕೊಂಡು ಕಲಿಬೇಕು ಸರ್. ನಿಮ್ಮನ್ನಂತಲ್ಲ, ಎಲ್ಲರೂ ಅಷ್ಟೇ, ಎಲ್ಲಾ ಅಧಿಕಾರಿಗಳು ಇದಾರೆ ಇಲ್ಲ ಅಂತಲ್ಲ, ಬಟ್ ಅವರನ್ನು ನಾವು ಇದ್ ಮಾಡೋದಂತಲ್ಲ, ಕೆಲವು ಒಬ್ಬೊಬ್ರಿಗೆ ಒಂದೊಂದರ ಆಸೆ ಇರುತ್ತೆ. ಈಗ ನಿಮಗೆ ಹೆಸರು ಮಾಡ್ಬೇಕಂತ ಏನಿಲ್ಲ, ನಾನ್ ಇರೋ ತನಕ ನನ್ನ ಸ್ಟೇಷನ್ ಈ ತರ ಇರ್ಬೇಕು ಅಂತ ಒಂದು ಅಷ್ಟೇ ಇರೋದ್ ಬಿಟ್ರೆ ಎಲ್ಲರಿಗೂ ಏನೇ ಮಾಡಿದ್ರು ಟೀಮ್ ವರ್ಕ್. ಗಣೇಶ್ ಅವರೇ, ಟೀಮ್ ವರ್ಕ್ ಅಲ್ಲಿ ಮಾತ್ರ ಸಕ್ಸಸ್ ಆಗಕ್ ಸಾಧ್ಯ. ಏನ್ ಮಾಡಿದ್ರು ಏನೋ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ, ಎಲ್ಲರೂ ಕೈ ಜೋಡಿಸಿದ್ರೇನೆ ಒಂದು ಏನಾದ್ರೂ ಒಂದು ಕೆಲಸ ಮಾಡ್ಬೋದು ಅಂತ ಅನ್ಕೋಬಹುದು. ಅದ್ ಬಿಟ್ರೆ ಬೇರೆ
ಏನಿಲ್ಲ, ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೋ, ಏನ್ ಒಳ್ಳೇದ್ ಮಾಡ್ಬೇಕು ಅನ್ಸುತ್ತೋ ಅದ್ ಮಾಡಿದೀವಿ ಅಷ್ಟೇ. ಅಲ್ಲಿ ಇನ್ನು ಏನ್ ಕೆಲಸಗಳು ಬಾಕಿ ಇದೆ ಸರ್? ಇನ್ನು ಸಣ್ಣ ಪುಟ್ಟದಿದೆ ಕೆಲಸಗಳು, ಅದನ್ನ ಸ್ವಲ್ಪ ಮಾಡ್ಬೇಕಾಗ್ತದೆ. ಈಗ ನೆಕ್ಸ್ಟ್ ನಾವು ಒಂದು CC ಕ್ಯಾಮ್ರಾ ಹಾಕ್ಸ್ತಾ ಇದೀವಿ. ಫುಲ್ ಶಿವಮೊಗ್ಗದಲ್ಲಿ ಯಾವ ತರ ಸ್ಮಾರ್ಟ್ ಸಿಟಿಯಲ್ಲಿ ಯಾವ್ದೇ ವೆಹಿಕಲ್ ಎಂಟ್ರಿ ಆದ್ರೆ ಎಕ್ಸಿಟ್ ಆದ್ರೆ ಈ ಇತ್ತೀಚೆಗೆ ಕಳ್ತನಗಳು ತುಂಬಾ ಆಗ್ತಿದಾವೆ. ಸೊ ಆ ಕಳ್ತನಗಳ ತಪ್ಪಿದ ಸಲುವಾಗಿ ಯಾರು ಹೋಗ್ತಿದಾರೆ ಯಾರು ಬರ್ತಿದಾರೆ ಒಂದು ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಕಸ್ಟಮರ್ ತುಂಬಾ ಜಾಸ್ತಿ ಬರ್ತಾರೆ, ಅವರು ಅಲ್ಲಿ ಇಲ್ಲಿ ಇಲ್ಲಿಗಲ್ ಅದೆಲ್ಲ ಮಾಡ್ತಿದ್ದಾರೆ. ಸೊ ಅವೆಲ್ಲ ತಪ್ಪಿಸ್ಬೇಕು ಅಂತ ನಾವೇನ್ ಮಾಡ್ತಿದೀವಿ, ಟೌನ್ ಸುತ್ತ ANPR ಕ್ಯಾಮ್ರಾ ಅಂತ ಹಾಕ್ಸಿದೀವಿ. ಯಾವ್ದೇ ವೆಹಿಕಲ್ ರೀಡಿಂಗ್ ಅದು ಬಂದ್ರೆ ಆ ನಂಬರ್ ಕ್ಯಾಪ್ಚರ್ ಆಗ್ತದೆ ಮತ್ತೆ ರೀಡಿಂಗ್ ಆಗ್ತದೆ. ನಂಬರ್ ಅದು ಕಂಟ್ರೋಲ್ ಇಲ್ಲೇ ಇರುತ್ತೆ. ಅದೊಂದು ಮಾಡ್ತಿದೀವಿ. ಅದು ನೆಕ್ಸ್ಟ್ ಆಕ್ಸಿಡೆಂಟ್ ಆಗ್ಲಿಕ್ಕೆ ತಪ್ಪಿಸುತ್ತೆ, ನಮ್ಗೆ ಗೊತ್ತಾಗ್ತದೆ. ಮತ್ತೆ ಕಳ್ತನ ಯಾರು ಮಾಡ್ತಾರೆ ಯಾರು ಹೋಗ್ತಾರೆ. ನೆಕ್ಸ್ಟ್ ಹೊರಗಡೆಯಿಂದ ಬರೋರಿಗೆ ಸ್ವಲ್ಪ ಭಯ ಇರುತ್ತೆ. ಬಾಳೆಹೊನ್ನೂರಲ್ಲಿ ಇದೊಂದು ಇದೆ ಅಂತ ಅಂದಾಗ ಬರ್ಲಿಕ್ಕೆ ಎದುರ್ತಾರೆ. ಸೊ ಅವೆಲ್ಲ ತಪ್ಪಿಸ್ಬೇಕು ಅಂತ ಉದ್ದೇಶದಿಂದ, ನಮ್ಮ ಜನ ಸ್ನೇಹಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಪೊಲೀಸು ಇವೆಲ್ಲ ಮಾಡ್ತಾ ಇದೀವಿ. ಇಲ್ಲ ಸರ್, ನಾನು ಕೇಳ್ಪಟ್ಟಂಗೆ ಈಗ ನಮ್ಗೆ ಹೊರಗಡೆಯಿಂದನೂ ಕಾಲ್ ಬರ್ತಾ ಇತ್ತು. ಬಟ್ ನೀವು ಯಾಕೆ ಬಾಳೆಹೊನ್ನೂರು ಪೊಲೀಸ್ ಸ್ಟೇಷನ್ ನಿಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಠಾಣೆ ಇದೆ, ನೀವು ಯಾಕೆ ಆ ಸ್ಟೇಷನ್ ಬಗ್ಗೆ ನೀವು ವರದಿ ಮಾಡಿಲ್ಲ? ಬಟ್ ಅದನ್ನು 4 ಜನ ಗೊತ್ತಾಗಬೇಕು, ನಮ್ಮ ಜಿಲ್ಲೆಯಲ್ಲಿ ಈ ತರದ ಒಂದು ಪೊಲೀಸ್ ಠಾಣೆ ಇದೆಯಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಒಂದು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಹಿಂದ್ಗಡೆ ಯಾರಾದ್ರೂ ಒಬ್ರು ಸಹಕಾರ ನೀಡಲೇಬೇಕು. ಅದೇ ತರ ನಿಮಗೆ ನಿಮ್ಮ ಮೇಲಧಿಕಾರಿಗಳು ಕೂಡ ಸಪೋರ್ಟ್ ಇಂದ ಎಲ್ಲರೂ ಮಾಡಿದ್ದಾರೆ. ಈಗ ಚಿಕ್ಕಮಗಳೂರು ಜಿಲ್ಲೆಯ ವರಿಷ್ಠಾಧಿಕಾರಿಗಳು ವಿಕ್ರಮ್ ಮಮಟೆ ಅವರು ಕೂಡ ಇದ್ದಾರೆ, ASP ಅವರು ಜಯಕುಮಾರ್ ಅವರು ಕೂಡ ಇದ್ದಾರೆ. ಹಾಗೇನೆ ನಮ್ಮ ಕೊಪ್ಪ ವಿಭಾಗದ DSP ಸಾಹೇಬರು ಬಾಲಾಜಿ ಸಿಂಗ್ ಅವರು ಕೂಡ ಇದ್ದಾರೆ. ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಹಾಗೇನೆ ನಿಮ್ಮ ಸಿಬ್ಬಂದಿಗಳು ಕೂಡ ಮತ್ತೆ ಊರಿನ ಜನರು ಕೂಡ ನಿಮ್ಗೆ ಸಹಕಾರ ನೀಡುತ್ತಾ ಇದ್ದಾರೆ. ಬಟ್ ಆ ಸಹಕಾರದಿಂದ ಇಲ್ಲಿ ತನಕ ನೀವು ಬಂದಿದ್ರಿ. ನಾವು ಒಂದು ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಾವು ನಮ್ಮ ಚಾನೆಲ್ ಕಡೆಯಿಂದ ಈಗ ನಮ್ಮ ಊರಿಗೆ ಅದು ದೇವ್ರಿಚ್ಛೆ ನಿಮ್ಮನ್ನೇ ಕರ್ಕೋಬೇಕಂತಿದ್ರೆ ಕರ್ಸ್ಕೊಳ್ತಾರೆ, ತೊಂದ್ರೆ ಇಲ್ಲ. ಅದೇ ರೀತಿ ನೀವು ಓದಲ್ಲೂ ಕೂಡ ಒಳ್ಳೊಳ್ಳೆ ಹೆಸರುಗಳನ್ನು ಮಾಡಿ ಸರ್, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ. ನಾವು ಅದನ್ನೇ ನಾವು ಒಂದು ಖುಷಿಯಿಂದ ಹೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಮಗೆ ಒಂದು ತುಂಬಾ ಆತ್ಮೀಯರು ನೀವು. ನಾನು ಯಾವತ್ತೋ ಒಂದು ಕಡೆ ಬಾಳೆಹೊನ್ನೂರು ಠಾಣೆ ಅಧಿಕಾರಿ ಅಂದ್ರೆ ಮಲ್ಲಂದೂರಲ್ಲಿ ಈ ತರ ಆಗಿರೋದು ನಮ್ಮ ಚಾನಲ್ ಸ್ವಲ್ಪ ಹಾಕಿದ್ದೆ. ಅವಾಗ ನಾವು ಎದುರುಗಡೆ ಭೇಟಿ ಆಗಿರ್ಲಿಲ್ಲ. ಬಟ್ ನಾವು ಒಂದು ಕಳಸಾ ಭಾಗದಲ್ಲಿ ಬಂದಾಗ ಒಂದ್ಸಲ ಹೇಳಿದ್ದೆ ಸರ್ ನಿಮ್ಮ ಸ್ಟೇಷನ್. ಆಗ ನೀವು ಹೇಳಿದ್ರಿ ನೀವಂತ ಇನ್ನೂ ಕೆಲಸ ಪೂರ್ಣಗೊಂಡಿಲ್ಲ, ಎಲ್ಲ ಆದ್ಮೇಲೆ ನಿಮ್ಗೆ ಹೇಳ್ತೀವಿ. ಆದ್ರೂ ಆಗೋಕ್ಕಿಂತ ಮೊದಲು ನಮ್ಗೆ ಅಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅದನ್ನ ಮಾಡ್ಬೇಕು ಅಂತಾನೆ ನಮ್ಗೊಂದು ಆಸೆ ಇದೆ. ಬಟ್ ಇಂಥ ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ ಸರ್. ಕರ್ನಾಟಕ ಪೊಲೀಸ್ ಅಂತ ಇದ್ದಾಗ ನಾವು ಅದಕ್ಕೆ ತುಂಬಾ ಬೆಂಬಲ ಕೊಡೋರೆ. ಯಾಕಂದ್ರೆ ನಮಗೆ ಪೊಲೀಸ್ ಅಂತ ಹೇಳಿದ್ರೆ ಅಗೋರ ಗೌರವ ಇದೆ, ನಂಬಿಕೆನೂ ಇದೆ. ಬೇರೆಯವರು ಯಾರೋ ಏನೋ ಮಾಡಿದ್ರೆ ಅಂತೇಳಿ ಎಲ್ಲಾ ಪೊಲೀಸ್ ವ್ಯವಸ್ಥೆ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಬಟ್ ನಾನ್ ಜನರಿಗೆ ಹೇಳೋದು ಅದೇ ತರ, ನೀವು ಡೈರೆಕ್ಟ್ ಆಗಿ ಹೋಗಿ ಸಬ್ ಇನ್ಸ್ಪೆಕ್ಟರ್ ಭೇಟಿಯಾಗಿಯಪ್ಪ, ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರು ನ್ಯಾಯ ಕೊಡಿಸ್ತಾರೆ. ಎಲ್ಲಾ ಸ್ಟೇಷನ್ ಅಲ್ಲಿಗೂ ಅಷ್ಟೇ, ಅವರಿಂದ ಆಗಿಲ್ವಾ ಮತ್ತೆ ಮೇಲಧಿಕಾರಿಗಳಿಗೆ ಹೋಗಿ ಅಂತ. ಬಟ್ ಎಲ್ಲರೂ ಒಂದೇ ತರ ಪೊಲೀಸ್ನವ್ರು ಇರೋದಿಲ್ಲ. ಬಟ್ ನಿಮ್ಮ ಹಾಗೇನೆ ಎಲ್ಲರೂ ಇರ್ತಾರೆ ಅಂತಲ್ಲ, ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದ್ ತರ ಇರ್ತಾರೆ. ನಮಗಂತೂ ತುಂಬಾ ಖುಷಿ ಆಗ್ತಿದೆ. ಏನಾದ್ರೂ ನಮ್ಮ ಈ ನ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ತಪ್ಪು ಗಿಪ್ಪಿದ್ರೆ ಕ್ಷಮೆ ಇರ್ಲಿ ಸರ್, ಅಷ್ಟು ಕೇಳ್ತೀವಿ. ವಿಶ್ವಾಸ ಆಗ್ಲಿ ಸರ್, ಒಳ್ಳೇದಾಗ್ಲಿ. ಈಗ ನಾವು ನಿಜ ಹೇಳ್ಬೇಕಾದ್ರೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಬಂದು ನಮ್ಮ ಠಾಣಾಧಿಕಾರಿಗಳು ಕೂಡ ನಮಗೆ ತುಂಬಾ ಮಾತಾಡಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಕೇಳಿದಾಗ ನಮ್ಮ ಮೇಲಧಿಕಾರಿಗಳು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಬೆನ್ನಿಂದ ಈ ತರನೇ ಮಾಡಿ, ಈ ತರನೇ ಹೋಗಿ ಅಂತ ಹೇಳಿದ್ದಾರೆ. ಬಟ್ ಆದ್ದರಿಂದ ನಮ್ಮ SP ಅವರು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಉತ್ತಮ ರೀತಿಯಲ್ಲಿ ಪೊಲೀಸ್ ಠಾಣೆಗಳನ್ನು ಕೆಲವೊಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ತರ ಮಾಡಿದ್ರೆ ಇನ್ನೂ ಸ್ವಲ್ಪ ಜನರಿಗೆ ಒಳ್ಳೆದ ಅನುಕೂಲವಾಗುತ್ತೆ. ಅದೇ ರೀತಿ ಈಗ ನಾವು ಇವರನ್ನೇ ದೂರದಂತಲ್ಲ, ಮಲ್ಲಂದೂರು ಠಾಣೆ ಆಗ್ಲಿ, ಬಾಳೆಹೊನ್ನೂರು ಠಾಣೆ ಆಗ್ಲಿ, ಅದೇ ರೀತಿ ಸುತ್ತಮುತ್ತ ಪೊಲೀಸ್ ಠಾಣೆಗಳು ಒಳ್ಳೆ ಇದೇ ತರ ಒಂದು ಜನಸ್ನೇಹಿ ಪೊಲೀಸ್ ಠಾಣೆ ಆದ್ರೆ ತುಂಬಾ ಖುಷಿ ಆಗ್ತದೆ. ಹಾಗಾಗಿ ನಮ್ಮ ನ್ಯೂಸ್ ಕರ್ನಾಟಕದ ಕಡೆಯಿಂದ ನಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆಯವರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ನಮ್ಮ ನ್ಯೂಸ್ ಕರ್ನಾಟಕ ಪ್ರತಿಯೊಂದು ಹಳ್ಳಿ ಭಾಗಗಳಲ್ಲೂ ಕೂಡ ನ್ಯೂಸ್ ವರದಿಯನ್ನು ಮಾಡ್ತಾ ಬಂದಂತ ಒಂದು ನ್ಯೂಸ್ ಚಾನಲ್ ಅಂತಾನೆ ಹೇಳ್ಬೋದು. ಅದೇ ರೀತಿ ನಿಮ್ಮ ಸಹಕಾರ ಅಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನು ನೋಡಿ ವೀಕ್ಷಣೆ ಮಾಡಿಕೊಂಡು ಅದಕ್ಕೊಂದು ಲೈಕ್, ಒಂದು ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿದಷ್ಟು ನಮ್ಮ ಊರಿನ ಏನೆಲ್ಲ ಆಗ್ತಾ ಇದೆ ಅದನ್ನೆಲ್ಲ ನೀವು 4 ಜನರಿಗೆ ಗೊತ್ತಾಗಬೇಕಂತ ಮಾಡುವಂಥ ಕೆಲಸ ನಮ್ಮ ನ್ಯೂಸ್ ಕರ್ನಾಟಕ ಮಾಡ್ತಾ ಇದೆ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ.
ಬೀಳುವ ಸಿಡಿಲಿನಲ್ಲೂ ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ದನಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.